Hello everybody. In the last section, in the last slide, we studied about pollen grains structure. So, in the first session, we covered male reproductive part. So, male reproductive part ಯಾವುದು ಅಂತ ಓದಿದ್ವಿ, that is stamen ಅಲ್ಲಿ upper bilobed anther dithecus anther ಇರುತ್ತೆ. Next elongated long filamentous structure ಇರುತ್ತೆ, ಅದನ್ನ long slender structure ಅನ್ನ filament ಅಂತ ಕರಿತೀವಿ ಅಂತ ಓದಿದ್ವಿ. So inside the anther we studied the structure of microsporangium. Microsporangium ಅನ್ನ ನಾವು pollen sac ಅಂತ ಕರೆದ್ವಿ. So after that we studied about a male gametophyte called pollen grain. ಅದರಲ್ಲಿ vegetative generative cells ಮತ್ತೆ male gametes study ಮಾಡಿದ್ವಿ. This all about, and also we studied about certain uses and disuses of pollen grains also. So ಅದೆಲ್ಲ ಬಂದು whatever we studied in the last section, it was completely about ಯಾವುದ್ರ ಬಗ್ಗೆ, male reproductive organ ಬಗ್ಗೆ. Male reproductive part ಯಾವ್ದು ಅಂತ ಹೇಳಿದ್ವಿ, ಇಟ್ಸ್ ಅಬೌಟ್ ಸ್ಟೇಮನ್ ಒಳಗಡೆ ಇದ್ದಿದ್ದು ಮೈಕ್ರೋಸ್ಪೊರಾಂಜಿಯಂ ಅಥವಾ ಪೋಲನ್ ಸ್ಯಾಕ್, ಜೊತೆಗೆ ಇದ್ದಿದ್ ಗ್ಯಾಮೆಟ್ ಯಾವುದು, ದ ಗ್ಯಾಮೆಟೋಫೈಟ್ ಪೋಲನ್ ಗ್ರೀನ್. ಸೊ ಅಲ್ಲಿಂದ ಪ್ರೊಡಕ್ಷನ್ ಆಗ್ತಿದ್ದು ಮೇಲ್ ಗ್ಯಾಮೆಟ್ಸ್, ಹೌದಾ? ಸೊ ಇದೆಲ್ಲ ಕಂಪ್ಲೀಟ್ಲಿ ಮೇಲ್ ಪಾರ್ಟ್ಸ್ ಬಗ್ಗೆ, ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿತ್ತು. ಬಟ್ ಇನ್ ದಿಸ್ ಕ್ಲಾಸ್ we are studying completely about female reproductive part. So female reproductive part na structure na ಓದಬೇಕು, that is the main objective. So see here, which is the female reproductive part? Pistil. ಪಿಸ್ಟಿಲ್ ಒಳಗಡೆ ಲೇಟರ್ ಆನ್, ಈಗ ನಾವು ಇದನ್ನ ಮೇಲ್ಗೆ ಕಂಪೇರ್ ಮಾಡ್ಕೋಬೇಕು. ಅಲ್ಲಿ ಯಾವ ರೀತಿ ಸ್ಟೇಮನ್ ಇತ್ತು, ಅದೇ ತರ ಪಿಸ್ಟಿಲ್ ಇಲ್ಲಿ. ಪಿಸ್ಟಿಲ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಆಂಥರ್ ಫಿಲಮೆಂಟ್ ತರ ಪಿಸ್ಟಿಲ್ ಹ್ಯಾಸ್ ಮೆನಿ ಪಾರ್ಟ್ಸ್. ಅದಾದ್ಮೇಲೆ ಮೈಕ್ರೋಸ್ಪೊರಾಂಜಿಯಂ ಪೋಲನ್ ಸ್ಯಾಕ್ ಇತ್ತಲ್ಲ, ಅದೇ ತರ ಇಲ್ಲಿ ಮೆಗಾಸ್ಪೊರಾಂಜಿಯಂ ಅನ್ನೋ ಒಂದು ಸ್ಟ್ರಕ್ಚರ್ ಬರುತ್ತೆ. ಮೇಲ್ ಗ್ಯಾಮಟೋಫೈಟ್ ಪೋಲನ್ ಗ್ರೇನ್ ತರ ಫೀಮೇಲ್ ಗ್ಯಾಮಟೋಫೈಟ್ ಬಂದು ಎಂಬ್ರಿಯೋ ಸ್ಯಾಕ್. ದಿಸ್ ಇಸ್ ಕಾಲ್ಡ್ ಫೀಮೇಲ್ gametophyte. So you should know what are the different structure. Idana we will study it in detail. So today's class we are studying about the structure of female reproductive part of the flower. So firstly it is about pistil. The pistil is the female reproductive part. A female reproductive part of the flower is also called gynoecium. So male reproductive part of the flower na ನಾವು androecium ಅಂತ ಕರಿತೀವಿ. Female reproductive part ಅನ್ನ gynoecium ಅಂತ ಕರಿತೀವಿ. So the gynoecium ಅಂತ totally ನಾವು female reproductive part ಅನ್ನ gynoecium ಅಂತ ಕರಿತೀವಿ. In that gynoecium ಅಲ್ಲಿ ಏನಿರುತ್ತಪ್ಪ ಅಂದ್ರೆ pistil ಇರುತ್ತೆ. So the gynoecium has what? Pistil. Gynoecium ಅಲ್ಲಿ ಇರೋದು pistil. So ಎಷ್ಟು pistil ಇರಬಹುದು? It can be one pistil or it can be more than one pistil. ಒಂದಾದ್ರೂ ಇರಬಹುದು, ಒಂದಕ್ಕಿಂತ ಹೆಚ್ಚಾದ್ರೂ ಇರಬಹುದು. ಒಂದು ಪಿಸ್ಟಿಲ್ ಇದ್ರೆ, ಗೈನೇಶಿಯಂ ಅಲ್ಲಿ ಒಂದೇ ಒಂದು ಪಿಸ್ಟಿಲ್ ಇದ್ರೆ we call it as monocarpellary ಅಂತ ಕರಿತೀವಿ. ಮೋನೋ ಅಂದ್ರೆ ಒನ್ ಅಂತ, ಸಿಂಗಲ್. ಕಾರ್ಪೆಲರಿ ಅಂದ್ರೆ ಕಾರ್ಪೆಲ್. ನಾನು ಫಸ್ಟ್ ಕ್ಲಾಸ್ ಅಲ್ಲಿ ನೀವು ನೋಡಬಹುದು, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಗೈನೇಶಿಯಂ ಇಸ್ ಕಾಲ್ಡ್ ಆಸ್ ಪಿಸ್ಟಿಲ್ ಆರ್ ಕಾರ್ಪೆಲ್ ಅಂತ ಹೇಳಿದೀನಿ. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಗೈನೇಶಿಯಂ ಅನ್ನ ನಾವು ಏನಂತ ಕರಿಬಹುದು? ಪಿಸ್ಟಿಲ್ ಅಂತನಾದ್ರೂ ಕರಿಬಹುದು, ಕಾರ್ಪೆಲ್ ಅಂತನಾದ್ರೂ ಕರಿಬಹುದು. ಸೊ ಒಂದು ಪಿಸ್ಟಿಲ್ ಇದ್ರೆ, ಗೈನೇಶಿಯಂ ಅಲ್ಲಿ ಒಂದ್ ಪಿಸ್ಟಿಲ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಮೋನೋಕಾರ್ಪೆಲ್ಲರಿ. ಒಂದಕ್ಕಿಂತ ಹೆಚ್ಚು, ಮೋರ್ ದನ್ ಒನ್ ಪಿಸ್ಟಿಲ್ ಇದ್ರೆ we call it as multicarpellary. Okay, so I'll come to that fused form and ಆಮೇಲೆ ಬರೋಣ. First we will still see this. Pistil has 3 parts. ಈಗ pistil ಅಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ? There are 3 parts. ಯಾವ್ಯಾವುದು? Stigma, style and ovary. So these are the 3 parts of the pistil. Similarly, stamen has 2 parts, anther and filament. Similarly, pistil has 3 parts. ಒಂದು stigma, ಒಂದು elongated style, ಇನ್ನೊಂದು ovary. ಈ ಮೇಲ್ಗಡೆ ರೀಜನ್ ಅನ್ನ ಸ್ಟಿಗ್ಮಾ ಅಂತ ಕರಿತೀವಿ. ಇಲ್ಲಿಂದ ಇಷ್ಟು ಉದ್ದ ಲೈನ್ ಇದೆಯಲ್ಲ, ಇಲ್ಲಿ ಬಾಟಮ್ ಅಲ್ಲಿ ಇದೆಯಲ್ಲ ರೌಂಡ್ ಶೇಪ್, ಅದನ್ನ ಓವೆರಿ ಅಂತ ಕರಿತೀವಿ. ಈ ಓವೆರಿ ಮತ್ತೆ ಸ್ಟಿಗ್ಮಾವನ್ನ ಕನೆಕ್ಟಿಂಗ್ ಪಾರ್ಟ್ ನ ವಿ ಕಾಲ್ ಇಟ್ ಆಸ್ ಸ್ಟೈಲ್.
ಅದನ್ನ ಕನೆಕ್ಟ್ ಮಾಡೋ ಪಾರ್ಟ್ ಸ್ಟೈಲ್. ಇವು ಮೂರನ್ನು ಸೇರಿಸಿ ವಿ ಕಾಲ್ ಇಟ್ ಆಸ್ ಅ ಪಿಸ್ಟಿಲ್. ಪಿಸ್ಟಿಲ್ ಒಂದಾದ್ರೂ ಇರ್ಬೋದು, ಒಂದಕ್ಕಿಂತ ಹೆಚ್ಚಾದ್ರೂ ಇರ್ಬೋದು. ಎಲ್ಲಿ? ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಗೈನೇಷಿಯಂ ಅಲ್ಲಿ. ಈಗ ಒಂದು ಪಿಸ್ಟಿಲ್ ಇದ್ರೆ ಮೋನೋಕಾರ್ಪುಲರಿ ಅಂತ ಕರಿತೀವಿ, ಒಂದಕ್ಕಿಂತ ಹೆಚ್ಚು ಪಿಸ್ಟಿಲ್ ಇದ್ರೆ ಮಲ್ಟಿಕಾರ್ಪುಲರಿ. ಯು ಶುಡ್ ಅಬ್ಸರ್ವ್ ದ ಸ್ಟ್ರಕ್ಚರ್. ಈಗ ಒಂದಕ್ಕಿಂತ ಹೆಚ್ಚಿದ್ದಾಗ ಅದು ಒಟ್ಟಿಗೆ ಜಾಯಿಂಟ್ ಆಗಿ ಕೂಡ್ಕೊಂಡಾದ್ರೂ ಇರ್ಬೋದು, ಅಥವಾ ಎಲ್ಲ ಬಿಡಿಬಿಡಿಯಾಗಿ ಫ್ರೀ ಆಗಾದ್ರೂ ಇರ್ಬೋದು. ಸೊ ಮಲ್ಟಿಕಾರ್ಪುಲರಿ ಅಲ್ಲಿ ವಿ ಹ್ಯಾವ್ ಟೂ ಮೋರ್ ಟೈಪ್ಸ್. ಈಗ ಮೋನೋಕಾರ್ಪುಲರಿ ಅಂದಾಗ ಇಟ್ ಹ್ಯಾಸ್ ಓನ್ಲಿ ಒನ್ ಪಿಸ್ಟಿಲ್, ಫೈನ್. Multicarpellary ಅಂದ್ರೆ it has more than one pistil. So this multicarpellary can be exist in two condition. ಎರಡು ತರದ್ exist ಆಗ್ಬೋದು. One, it can be in syncarpellary form, otherwise it can be in the apocarpellary form. So syncarpellary form ಅಂದ್ರೆ ಏನು? Multicarpellary or fused together. ಇಲ್ಲಿ ನೋಡ್ತಾ ಇದ್ದೀರಾ, this is syncarpal. Syncarpal ಅಂದ್ರೆ ಏನು? ಇಲ್ಲೊಂದು ಪಿಸ್ಟಿಲ್ ಇದೆ, ಇಲ್ಲೊಂದು ಪಿಸ್ಟಿಲ್ ಇದೆ, ಮಿಡಲ್ ಅಲ್ಲಿ ಒಂದು ಪಿಸ್ಟಿಲ್ ಇದೆ, ಮೂರು ಒಂದು ಸೆಂಟರ್ ಅಲ್ಲಿ ಜಾಯಿಂಟ್ ಆಗ್ಬಿಟ್ಟಿದೆ. ಫ್ಯೂಸ್ಡ್ ಅಂತ ಕರಿತೀವಿ. ಫ್ಯೂಸ್ಡ್ ಅಂದ್ರೆ ಜಾಯಿಂಟೆಡ್, ಕೂಡ್ಕೊಂಡಿರೋದು. ಸೊ ದ ಸೆಕೆಂಡ್ ಸ್ಟ್ರಕ್ಚರ್ ಇಸ್ ಅಪೋಕಾರ್ಪುಲರಿ. ಇದನ್ನ ನಾವು ಅಪೋಕಾರ್ಪುಲರಿ ಅಂತ ಕರಿತೀವಿ. ನೋಡಿ ಇಲ್ಲಿ, ಇದು ಒಂದು ಪಿಸ್ಟಿಲ್, ದಿಸ್ ಇಸ್ ಒನ್ ಪಿಸ್ಟಿಲ್, ದಿಸ್ ಇಸ್ ಒನ್ ಪಿಸ್ಟಿಲ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಬಿಟ್ ಫ್ರೀ. ಇದ್ರ ಮಧ್ಯೆ ಎಲ್ಲ ಗ್ಯಾಪ್ಸ್ ಇದೆ. ಸೊ ಈ ಗ್ಯಾಪ್ಸ್ ಇರೋದ್ರಿಂದ ಇದನ್ನ ನಾವೆಂತ ಕರಿತೀವಿ? ಫ್ರೀ ಅಂತ ಕರಿತೀವಿ. ಸೊ ಕಂಡೀಷನ್ ಏನಿದೆ, ವಿ ಆಲ್ರೆಡಿ ಸ್ಟಡಿಡ್ ದಿಸ್ ಇನ್ ದ ಫಸ್ಟ್ ಇಯರ್ ಕಾನ್ಸೆಪ್ಟ್ ಆಲ್ಸೋ. ಇಫ್ ಕಾರ್ಪಲ್ಸ್ ಆರ್ ಫ್ಯೂಸ್ ಟುಗೆದರ್ ಇಟ್ ಇಸ್ ಕಾಲ್ಡ್ syncarpus. If the carpels are free, then we call it as apocarpus, or sorry, apocarpillary. So hope you got this structures. Next, we'll see this. See here, stigma. ಈಗ ಮೂರು ಪಾರ್ಟ್ಸ್ ಅನ್ನ ಒಂದೊಂದಾಗಿ ಓದ್ತಾ ಇದೀವಿ. The pistil has 3 parts. Pistil ಅಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ? 3 parts ಇರುತ್ತೆ. One is stigma, style ಮತ್ತೆ ovary. So stigma ಅಂದ್ರೆ ಯಾವ ತರ ಇರುತ್ತೆ? This is stigma. Stigma serves as a landing platform for pollen grains. Landing platform. So similarly, ಯಾವುದೋ ಒಂದು ಏರೋಪ್ಲೇನ್ ಫ್ಲೈಟ್ ಯಾವುದೋ ಒಂದು ಬಂತು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಲ್ಯಾಂಡ್ ಆನ್ ಸಮಥಿಂಗ್. ಅದಕ್ಕೆ ಇಲ್ಲೊಂದು ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಅಂತ ಇರುತ್ತೆ, ಎಲ್ಲೋಗಿ ರೀಚ್ ಆಗ್ಬೇಕು, ಲ್ಯಾಂಡ್ ಆಗ್ಬೇಕು ಅಂತ. ಅದೇ ತರ ಮೇಲ್ ಪಾರ್ಟ್, ಮೇಲಿಂದ ರಿಲೀಸ್ ಆಗೋ, ಮೇಲ್ ಆಂಥರ್ ಇಂದ ರಿಲೀಸ್ ಆಗೋ ಈ ಪೋಲನ್ ಗ್ರೇನ್ಸು ಎಲ್ಲೋಗಿ ಲ್ಯಾಂಡ್ ಆಗ್ಬೇಕು? ಇಟ್ ಹ್ಯಾಸ್ ಟು ಬಿ ಲ್ಯಾಂಡ್ ಆನ್ ದ ಸರ್ಫೇಸ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಪಿಸ್ಟಿಲ್ ಅಲ್ಲಿ ಈ ಒಂದು ಪಿಸ್ಟಿಲ್ ಅಲ್ಲಿ ಎಲ್ಲೋಗಿ ಲ್ಯಾಂಡ್ ಆಗುತ್ತೆ? ಸ್ಟಿಗ್ಮಾದಲ್ಲೋಗಿ ಲ್ಯಾಂಡ್ ಆಗುತ್ತೆ. ಸೊ ದಟ್ ಸ್ಟಿಗ್ಮಾನ ನಾವೇನಂತ ಕರಿತೀವಿ? ಇಟ್ ಈಸ್ ಅ ಪಾರ್ಟ್ ವಿಚ್ ಸರ್ವ್ ಆಸ್ ಎ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಗೆ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಆಗಿ ಸರ್ವ್ ಮಾಡುತ್ತೆ. Second one is a style. Style is an elongated slender part beneath the stigma. So stigma that beneath ಅಲ್ಲಿರೋ, ಕೆಳಗಡೆ ಇರೋ ಈ elongated structure ಅನ್ನ style ಅಂತ ಕರಿತೀವಿ. Next, ovaries, the basal bulged part of the pistil. ಈ pistil ನ basal bulged part, ತುದಿಯಲ್ಲಿರೋ ಒಂದು bulged ಅಂದ್ರೆ swell, ಸ್ವಲ್ಪ ದಪ್ಪಕ್ಕೆ ಒಂದು ರೌಂಡ್ ಶೇಪ್ ಅಲ್ಲಿ ಇರುವಂತ ಒಂದು ಪಾರ್ಟ್ ovary. So this is what about the information. So style na, it is a connection between stigma and ovary ಅಂತಾನೂ ಹೇಳ್ಬೋದು. A basal bulged part is ovary, a landing platform is of pollen grain is called stigma. Connection between stigma and ovary is called as style, or it is the part present beneath the stigma. So you can see this diagram now. ಈ ಮೇಲ್ಗಡೆ ಇರೋ ಈ above structure stigma, ಇದು style, ಇದು ovary. So inside the ovary, ovarian vacuole has placenta. ಸೊ ಈ ಓವೇರಿಯನ್ನ ನಾವು ಈ ತರ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದು ನೋಡಿದಾಗ ಈ ತರ ಕಾಣಿಸುತ್ತೆ. ಸೊ ಇದ್ರ ಒಳಗಡೆ ಈ ಓವೆರಿ ಏನಿದೆಯೋ, ದ ಗ್ರೀನ್ ಪಾರ್ಟ್ ಓವೆರಿ, ಆ ಗ್ರೀನ್ ಪಾರ್ಟ್ ಒಳಗಡೆ ಇರೋ ಈ ಎಲ್ಲೋ ಪಾರ್ಟ್ಸ್ ಇದೆಲ್ಲ ಸುತ್ತ ಏನಪ್ಪಾ ಅಂದ್ರೆ ದೋಸ್ ಆರ್ ಆಲ್ ಕಾಲ್ಡ್ ಓವ್ಯೂಲ್ಸ್. ಓವ್ಯೂಲ್ಸ್ ಅಂತ ಕರಿತೀವಿ. ಸೊ ದಿಸ್ ಓವ್ಯೂಲ್ಸ್ ಆರ್ ಅಟ್ಯಾಚಸ್ ಟು ಓವೆರಿ. ಈ ಮೇಲ್ಗಡೆ ಇರೋ ಗ್ರೀನಿಶ್ ಪಾರ್ಟ್ ಓವೆರಿಗೆ ಈ ಓವ್ಯೂಲ್ಸ್ ಅಟ್ಯಾಚ್ ಆಗಿದೆ. ಯಾವ್ದ್ರ ಮೂಲಕ ಅಟ್ಯಾಚ್ ಆಗಿದೆ? ಇಟ್ ಇಸ್ ಅಟ್ಯಾಚ್ಡ್ ಟು ಅ ಸ್ಟ್ರಕ್ಚರ್ ಕಾಲ್ಡ್ ಪ್ಲಾಸೆಂಟಾ.
you have already studied in the first year concept placentation. So the ovules are attached to ovary through a structure called placenta ಅಂತ ಓದಿದಿರಲ್ಲ. So similarly, so ಈ ovary ಒಳಗಡೆ ಏನಿದೆ ಇದೆಲ್ಲ ovules are attached to this placenta. So ovules are present inside the ovary and they get attached through this placenta. See, ovules ಗೆ ಇನ್ನ ಒಂದು ಹೆಸರಿದೆ. It is called megasporangium. Remember, inside the ovary ಇಲ್ಲಿರುವಂತ ಈ ಎಲ್ಲಾ ovules ಏನಂತ ಕರಿತೀವಿ? Megasporangium. ಸೊ ಒಂದು ovule ಗೆ megasporangium, ತುಂಬಾ ovules ಇದ್ರೆ ovules ಅಂತ ಕರೆದಾಗ ಅದು megasporangia ಆಗುತ್ತೆ. ಸೊ megasporangia Megasporangia is the plural form to megasporangium. Megasporangium ಇಂದ ಎಷ್ಟು ಓವ್ಯೂಲ್ ಇರುತ್ತೆ? 1 ಓವ್ಯೂಲ್ ಇರುತ್ತೆ. Megasporangia ಅಂದ್ರೆ ಅಲ್ಲಿ many ovules ಇರುತ್ತೆ, ತುಂಬಾ. ಸೊ ಇದು megasporangium ಅಂದ್ರೆ it is megasporangia. ಯಾಕಂದ್ರೆ ಇಲ್ಲಿ ಒಂದೇ ಒಂದು ಓವ್ಯೂಲ್ ಇಲ್ಲ, ತುಂಬಾ ಓವ್ಯೂಲ್ಸ್ ಇದಾವೆ. There are many ovules. ಸೊ ಒಂದು ಓವ್ಯೂಲ್ ಇರೋದು ವೀಟ್, ಪ್ಯಾಡಿ, ಮ್ಯಾಂಗೋ. ಓವ್ಯೂಲ್ ಏನಾಗಿ ಡೆವಲಪ್ ಆಗುತ್ತೆ? ಸೀಡ್ಸ್ ಆಗಿ ಡೆವಲಪ್ ಆಗುತ್ತೆ ಆಮೇಲೆ. ಸೊ ಮಾವಿನ ಹಣ್ಣಿನ ಒಳಗಡೆ ಒಂದೇ ಒಂದು ಬೀಜ ಇರೋದ್ರಿಂದ ಅಥವಾ ಆಟೆ ಇರೋದ್ರಿಂದ ಅದನ್ನ ಒಂದ್ ಸೀಡರ್ಗೆ ಸೇರಿಸ್ತೀವಿ. ಒಂದು ಓವ್ಯೂಲ್ ಇರೋದಕ್ಕೆ ಎಕ್ಸಾಂಪಲ್ ಈ ಭತ್ತ ಇರ್ಬೋದು, ವೀಟ್ ಇರ್ಬೋದು, ಮ್ಯಾಂಗೋ ಇರ್ಬೋದು. ಮೆನಿ ಓವ್ಯೂಲ್ಸ್ ಇರೋದಕ್ಕೆ ಎಕ್ಸಾಂಪಲ್ ಯಾವುದು? ಈಗ ಪಪಾಯ ತಿಂತೀವಲ್ವಾ, ಪರಂಗಿ ಹಣ್ಣಲ್ಲಿ ಎಷ್ಟಿರುತ್ತೆ ಬೀಜ? ತುಂಬಾ ಇರುತ್ತೆ, ಮೆನಿ. ಸೊ ಮೆನಿ ಓವಿಲ್ಸ್ ಗೆ ಎಕ್ಸಾಂಪಲ್ ವಾಟರ್ ಮೆಲನ್, ಆರ್ಕಿಡ್ ಮತ್ತೆ ಪಪಾಯ. ಸೊ ಯು ಹ್ಯಾವ್ ಟು ಸಿ ದಿಸ್. ಈಗ ಕಾನ್ಸೆಪ್ಟ್ ಸ್ವಲ್ಪ ನಿಮಗೆ ಡೀಪರ್ ಆಗಿ ಹೋಗುತ್ತೆ. ಒಂದು ಸ್ಟಿಗ್ಮಾ ಓದಿದ್ವಿ, ಸ್ಟೈಲ್ ಓದಿದ್ವಿ. ಈ ಬೇಸಲ್ ಬಲ್ಜ್ಡ್ ಗ್ರೀನ್ ಪಾರ್ಟ್ ಇದೆಯಲ್ಲ, ಅದು ಓವೆ. ಈ ಓವರಿ ಒಳಗಡೆ ಇರೋ ಯೆಲ್ಲೋ ಪಾರ್ಟ್ ಎಲ್ಲ ಏನು? ಇದೆಲ್ಲ ಓವ್ಯೂಲ್ಸ್. ಓವ್ಯೂಲ್ಸ್ ಆರ್ ಆಲ್ಸೋ ಕಾಲ್ಡ್ ಮೆಗಾಸ್ಪೊರಾಂಜಿಯಾ. ಈ ಓವ್ಯೂಲ್ಸ್ ಓವರಿ ಒಳಗಡೆ ಯಾವ್ದ್ರ ಮೂಲಕ ಅಟ್ಯಾಚ್ ಆಗಿರುತ್ತೆ? ಪ್ಲಾಸೆಂಟಾ ಅನ್ನೋ ಒಂದು ಸ್ಟ್ರಕ್ಚರ್ ಇಂದ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಈಗ ಈ ಎಲ್ಲೋದು ಒಂದು ಪಾರ್ಟ್ ನ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಒನ್ ಸಿಂಗಲ್ ಯೆಲ್ಲೋ ಕಲರ್ ಓವ್ಯೂಲ್ ಅನ್ನ ನಾವು ಇಲ್ಲಿ ಬರೆದು ತೋರಿಸಿರೋದು. ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಅಂತ. ಸೊ ಮೆಗಾಸ್ಪೊರಾಂಜಿಯಂ ಅಂದ್ರೆ ಯಾವ್ದ್ರ ಸ್ಟ್ರಕ್ಚರ್ ಕೇಳ್ತಾ ಇರೋದವರು? ಓವ್ಯೂಲ್ ಸ್ಟ್ರಕ್ಚರ್ ಕೇಳ್ತಾ ಇರೋದು. ಓವ್ಯೂಲ್ ಸ್ಟ್ರಕ್ಚರ್ ನ ನೀವು ಬರೀಬೇಕು. ಇದು so now we will study about the structure of megasporangium or ovule. So I already said ovule anna ಇನ್ನೊಂದು ಹೆಸರೇ megasporangium. ನೆನ್ಪಿಟ್ಕೊಬೇಕು ಇದನ್ನ. So you should clearly know the idea. ಏನಂತ, ಒಂದು ಪಿಸ್ಟಿಲ್ ಅಲ್ಲಿ ಬೇಸಲ್ ಬಲ್ಜ್ಡ್ ಪಾರ್ಟ್ ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಈ ಓವ್ಯೂಲ್ಸ್ ಓವರಿಗೆ ಪ್ಲಾಸೆಂಟಾ ಮೂಲಕ ಅಟ್ಯಾಚ್ ಆಗಿರುತ್ತೆ ಅಂತ. So ovule attaches to the placenta by means of stalk. ಯಾವುದೋ ಒಂದು ತುದಿ ಓವ್ಯೂಲ್ದು ಅದು ಪ್ಲಾಸೆಂಟಾಗೆ ಅಟ್ಯಾಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಒಂದು ತುದಿಯನ್ನ ಫ್ಯೂನಿಕಲ್ ಅಂತ ಕರಿತೀವಿ. See here, ಇದು ಓವ್ಯೂಲ್. ಈ ಓವ್ಯೂಲ್ ನ ಈ ತುದಿ ಇದೆಯಲ್ಲ, this is called stalk. ಸ್ಟಾಕ್ ಅಂದ್ರೆ ತುದಿ. ಸೊ ಈ ಸ್ಟಾಕ್ ಗೆ ಒಂದು ಹೆಸರು ಕೊಟ್ಟಿದ್ದಾರೆ, ದಟ್ ಇಸ್ ಕಾಲ್ಡ್ ಫ್ಯೂನಿಕಲ್. ಸೊ ದ ಸ್ಟಾಕ್ ಇಸ್ ಕಾಲ್ಡ್ ಫ್ಯೂನಿಕಲ್. ಈ ಫ್ಯೂನಿಕಲ್ ಓವೆರಿ ಈ ಒಂದು ಓವ್ಯೂಲಿನ ಪ್ಲಾಸೆಂಟಾಗೆ ಅಟ್ಯಾಚ್ ಮಾಡುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತು, ದಿಸ್ ಇಸ್ ಕಾಲ್ಡ್ ಸ್ಟಾಕ್ ಆರ್ ಫ್ಯೂನಿಕಲ್. ಇದು ತುದಿ ಆದ್ರೆ ಇದೇನು, ಮುಂದ್ಗಡೆ ಇರೋ ಈ ರೀಜನ್, ಇದನ್ನ ನಾವು ಬಾಡಿ ಆಫ್ ದ ಓವ್ಯೂಲ್ ಅಂತ ಕರಿತೀವಿ. ಓವ್ಯೂಲ್ ನ ಬಾಡಿ ಇದು, ತುದಿ ಇದು. ಸೊ ಜಸ್ಟ್ ರಿಮೆಂಬರ್, ಈ ಸ್ಟಾಕ್ ಆಫ್ ದ ಓವ್ಯೂಲ್ಗೂ ಈ ಬಾಡಿ ಆಫ್ ದ ಓವ್ಯೂಲ್ ನ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ, ಜಂಕ್ಷನ್ ಇದೆ, ಖಾಲಿ ಜಾಗ. ಈ ಖಾಲಿ ಜಾಗವನ್ನ ಹೈಲಮ್ ಅಂತ ಕರಿತೀವಿ. ಸೊ ಜಸ್ಟ್ ಅಬ್ಸರ್ವ್ ಇನ್ ಡೀಟೇಲ್, ನೋಡಿ ನಿಧಾನವಾಗಿ. So this is the stalk called funicle, this is the body.
ಈ ಪ್ಯೂನಿಕಲ್ ಮತ್ತೆ ಈ ಬಾಡಿ ನಡುವೆ ಇರುವಂತ ಈ ಗ್ಯಾಪ್ ಇದೆಯಲ್ಲ, ಈ ಜಂಕ್ಷನ್ ಸ್ಪೇಸ್ ಅಥವಾ ಜಂಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಹೈಲಮ್. ದ ಹೈಲಮ್ ಇಸ್ ದ junction between ovule and ovule. So the body of the ovule fuses with funicle in this region. Ovule na body funicle ge ee region inda attach agutte. Next, integument. Integument andre you should see here. Illondu outer integument ide, idu ಒಳಗಡೆಗಿರೋದು inner integument, ಆಚೆಗಿರೋದು outer integument. So each is act as a protective envelope. So ಇದು ಒಳಗಡೆ ಇರೋ ಈ ಸ್ಟ್ರಕ್ಚರ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಹೊರಗಿನ ಎರಡು ಸ್ಟ್ರಕ್ಚರ್ ಇಂಟೆಗ್ಯುಮೆಂಟ್ಸ್. ಸೊ ದ ಇನ್ನರ್ ರೀಜನ್ ಆಫ್ ದ ಓವ್ಯೂಲ್ ಇಸ್ ಬಿನ್ ಪ್ರೊಟೆಕ್ಟೆಡ್ ಬೈ ಟೂ ಲೇಯರ್ಸ್. ಒನ್ ಈಸ್ ಔಟರ್ ಇಂಟೆಗ್ಯುಮೆಂಟ್, another is inner integument. ಸೊ ಈಚ್ ಓವ್ಯೂಲ್ ಹ್ಯಾಸ್ ಟೂ ಪ್ರೊಟೆಕ್ಟಿವ್ ಲೇಯರ್. ಯಾವ್ಯಾವುದು? ಇಂಟೆಗ್ಯುಮೆಂಟ್ಸ್. ನೆಕ್ಸ್ಟ್, ಮೈಕ್ರೋಪೈಲ್. ಅ ಸ್ಮಾಲ್ ಓಪನಿಂಗ್ ಅಟ್ ದ ಟಿಪ್ ಇಸ್ ಕಾಲ್ಡ್ ಮೈಕ್ರೋಪೈಲ್. ಇಲ್ಲಿ ನೋಡಿ, ಒಂದು ಓಪನಿಂಗ್ ಕಾಣಿಸ್ತಿದೆ ತುದಿ ಇಲ್ಲಿ ಮೇಲ್ಗಡೆ ಟಿಪ್ ಅಲ್ಲಿ. ದಿಸ್ ಓಪನಿಂಗ್ ಇದೆಯಲ್ಲ, ದಿಸ್ ಓಪನಿಂಗ್ ಇಸ್ ಕಾಲ್ಡ್ ಆಸ್ ಮೈಕ್ರೋಪೈಲ್. ದಿಸ್ ಓಪನಿಂಗ್ ಇಸ್ ಕಾಲ್ಡ್ ಮೈಕ್ರೋಪೈಲ್. ಇಲ್ಲಿದೆ ಇದು ಮೈಕ್ರೋಪೈಲ್. ನೆಕ್ಸ್ಟ್ ಒನ್, ನ್ಯೂಸಿಲಸ್. A mass of cell enclosed within the integument. ಈ ಇಂಟೆಗ್ಯುಮೆಂಟ್ಸ್ ನ ಒಳಗಡೆ you have to see, ಇದು ಒಂದು ಇನ್ನರ್ ಇಂಟೆಗ್ಯುಮೆಂಟ್, ಇದು ಔಟರ್ ಇಂಟೆಗ್ಯುಮೆಂಟ್. ಈ ಎರಡು ಇಂಟೆಗ್ಯುಮೆಂಟ್ ಆದ್ಮೇಲೆ ಒಳಗಡೆಗಿರೋ ಮಾಸ್ ಆಫ್ ಸೆಲ್ಸ್ ಅಂದ್ರೆ ಇದು ಶೇಡೆಡ್ ರೀಜನ್. ಇಲ್ಲಿ ನಾನೀಗ ಶೇಡ್ ಮಾಡಿದ್ದೀನಲ್ಲ, ಈ ರೀಜನ್ ಅನ್ನ ನ್ಯೂಸಿಲಸ್ ಅಂತ ಕರಿತೀವಿ. ಸೊ ಮಾಸ್ ಆಫ್ ಸೆಲ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಇಂಟೆಗ್ಯುಮೆಂಟ್. ಇಂಟೆಗ್ಯುಮೆಂಟ್ಸ್ ನ ಒಳಗಡೆಗಿರೋ ಈ ಮಾಸ್ ಆಫ್ ಸೆಲ್ಸ್ ನ ನಾವೇನಂತ ಕರಿತೀವಿ? ನ್ಯೂಸಿಲಸ್ ಅಂತ ಕರಿತೀವಿ. ನ್ಯೂಸಿಲಸ್ ಹ್ಯಾಸ್ ಅಬಂಡೆಂಟ್ ರಿಸರ್ವ್ ಫುಡ್ ಮೆಟೀರಿಯಲ್. ಅಲ್ಲಿ ಏನಿರುತ್ತೆ? ರಿಸರ್ವ್ ಫುಡ್ ಮೆಟೀರಿಯಲ್. ಫುಡ್ ಮೆಟೀರಿಯಲ್ಸ್ ಸ್ಟೋರ್ ಆಗಿರುತ್ತೆ. ರಿಸರ್ವ್ ಅಂದ್ರೆ ಸ್ಟೋರ್, ಫುಡ್ ಮೆಟೀರಿಯಲ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಏನಕ್ಕೆ ಬೇಕು ಅಲ್ಲಿರೋ ರಿಸರ್ವ್ ಫುಡ್ ಮೆಟೀರಿಯಲ್ ಅಂದ್ರೆ, ಇಲ್ಲಿ ಒಳಗಡೆ ಮಧ್ಯದಲ್ಲಿ ಒಂದು ಕಾಣಿಸ್ತಿದೆಯಲ್ಲ, ಅದನ್ನ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಆ ಎಂಬ್ರಿಯೋ ಸ್ಯಾಕ್ಗೆ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ಫುಡ್ ಮೆಟೀರಿಯಲ್ಸ್ ಆಚೆ ಇರೋ ಈ ನ್ಯೂಸಿಲಸ್ ಅಲ್ಲಿ ಇರುತ್ತೆ. ಸೊ ದ ನ್ಯೂಸಿಲಸ್ ಇಸ್ ಅ ಮಾಸ್ ಆಫ್ ಸೆಲ್. ಮಾಸ್ ಆಫ್ ಸೆಲ್ ಅಂದ್ರೆ ಅದ್ರೊಳಗಡೆ ತುಂಬಾ ಸೆಲ್ಸ್ ಇದೆ ಅಂತ. ಇಲ್ಲಿ ನ್ಯೂಸಿಲಸ್ ಅಲ್ಲಿ ಇಟ್ ಹ್ಯಾಸ್ ಅ ಮಾಸ್ ಆಫ್ ಗ್ರೂಪ್ ಆಫ್ ಸೆಲ್ಸ್. ಸೊ ಇಟ್ ಹ್ಯಾಸ್ ಅ ಅಬಂಡೆಂಟ್ ರಿಸರ್ವ್ ಫುಡ್ ಮೆಟೀರಿಯಲ್. Integuments encircle the nucleus except at the micropyle. So you should observe ಇಲ್ಲಿ ಇಂಟೆಗ್ಯುಮೆಂಟ್ಸ್ ಇದೆಯಲ್ಲ, ಈ ಎರಡೂ ಇಂಟೆಗ್ಯುಮೆಂಟ್ಸ್ ಸುತ್ತ ಎಲ್ಲ ಕಡೆ ಕವರ್ ಆಗಿದೆ, ಈ ಕಡೆನೂ ಕವರ್ ಆಗಿದೆ. ಎಕ್ಸೆಪ್ಟ್ ಒಂದ್ ರೀಜನ್ ಅಲ್ಲಿ ಮಾತ್ರ ಇಂಟೆಗ್ಯುಮೆಂಟ್ ಕವರ್ ಆಗಿಲ್ಲ. ಆ ರೀಜನ್ ಅನ್ನ ಏನಂತ ಕರಿತೀವಿ? ಮೈಕ್ರೋಪೈಲ್. ಓರ್ ಇದೆಯಲ್ಲ ಅದು. ಇಂಟೆಗ್ಯುಮೆಂಟ್ ಎನ್ಸರ್ಕಲ್ ದ ನ್ಯೂಸಿಲಸ್. ಎನ್ಸರ್ಕಲ್ ಅಂದ್ರೆ ಸುತ್ತುವರೆದಿರುತ್ತೆ ನ್ಯೂಸಿಲಸ್ ಸುತ್ತ. ಯಾವ ರೀಜನ್ ಅನ್ನ ಬಿಟ್ಟು? ಮೈಕ್ರೋಪೈಲ್ ಅನ್ನ ಬಿಟ್ಟು. ಎಕ್ಸೆಪ್ಟ್ ಮೈಕ್ರೋಪೈಲ್. ಸೊ ಆಪೋಸಿಟ್ ಟು ದ ಮೈಕ್ರೋಪೈಲ್ ಇಸ್ ಕಾಲ್ಡ್ ಜಲಾಸ. ಈ ಮೈಕ್ರೋಪೈಲ್ ಎಲ್ಲಿದೆಯೋ ಅದರ ವಿರುದ್ಧ ದಿಕ್ಕಿಗೆ, ಇದಕ್ಕೆ ಆಪೋಸಿಟ್ ಇರೋ ದಿಕ್ಕು ಇದು. ಸೊ ಈ ರೀಜನ್ ಅನ್ನ we call it as jalazal pole. So it is the basal part of the ovule. ಈ ovule ನ ಬೇಸ್ ಯಾವುದು? jalasa. So structure located inside the nucleus is called embryo sac or female gametophyte. ಈ ನ್ಯೂಸಿಲಸ್ ಇದೆಯಲ್ಲ, the mass of cells. ಈ ಮಾಸ್ ಆಫ್ ಸೆಲ್ಸ್ ನ ಒಳಗಡೆ ಇರೋದೇನು? What is this? This is called embryo sac. So that is called female gametophyte. So hope you got this. Embryo sac ಇನ್ನೊಂದು ಹೆಸರೇ female gametophyte. Ovule generally has single megaspore. So ovule generally has single megaspore ಅಲ್ಲ, that was a mistake. Ovule generally has single embryo sac. ಈ ಒಂದು ಓವ್ಯೂಲ್ ನ ಒಳಗಡೆ ಎಷ್ಟು ಎಂಬ್ರಿಯೋ ಸ್ಯಾಕ್ ಇರುತ್ತೆ? ಆಲ್ಮೋಸ್ಟ್ ಜನರಲಿ ಒಂದೇ ಇರುತ್ತೆ. ಗಾಟ್ ಇಟ್? ಈ ಓವ್ಯೂಲ್ ಒಳಗಡೆ ಇರೋ ಎಂಬ್ರಿಯೋ ಸ್ಯಾಕ್ ಎಷ್ಟು? ಓನ್ಲಿ ಒನ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರೆಂಜಿಯಾ. ಎಕ್ಸಾಮ್ ಅಲ್ಲಿ ದೇ ಡೆಫಿನೆಟ್ಲಿ ಆಸ್ಕ್ ಯು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಈ ಡಯಾಗ್ರಾಮ್ ಗೊತ್ತಿರ್ಬೇಕು, ಡಯಾಗ್ರಾಮ್ ಅಲ್ಲಿರೋ ಇಷ್ಟು ಲೇಬಲ್ಸ್ ಗೊತ್ತಿರ್ಬೇಕು, ಅಂಡ್ ಎಕ್ಸ್ಪ್ಲನೇಷನ್ ಗೊತ್ತಿರ್ಬೇಕು. ಸಮ್ಟೈಮ್ಸ್ ಅವರು ಡಯಾಗ್ರಾಮ್ ಕೊಟ್ಟು ಇದಕ್ಕೆಲ್ಲ ABCD ಅಂತ ಮಾರ್ಕ್ ಮಾಡಿ ಇದು ಏನಂತ ಕೇಳ್ಬೋದು. ಆರ್ ಎಲ್ಸ್ ಡೈರೆಕ್ಟ್ ಆಗಿ
explain the structure of ovule with neat label diagram ಅಂತ ಕೇಳ್ತಾರೆ. So you should know each and everything. It is very easy. ಇದನ್ನ change ಮಾಡ್ಕೊಳ್ಳಿ in case if you are making note. Ovule generally has single embryo sac ಅಂತ ಬಂದಿ, not a megaspore. So this is the structure of megasporangium or ovule. So you should know three names. One ovule ಅಂತನಾದ್ರೂ ಒಂದೇ, megasporangium ಅಂದ್ರೂ ಒಂದೇ, anatropous ovule ಅಂದ್ರೂ ಒಂದೇ. You should know these things. Next concept is called megasporogenesis. You have already studied about microsporogenesis. Microsporogenesis ಅಂದಾಗ genesis ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೆ. Genesis means formation. So ಏನ್ ಫಾರ್ಮೇಶನ್ ಆಗುತ್ತೆ, ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗ್ತಿತ್ತು. ಎಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್, ಇಲ್ಲಿ ಮೆಗಾಸ್ಪೋರೋಜೆನೆಸಿಸ್ ಅಂದ್ರೆ ಏನು, ದ ಫಾರ್ಮೇಶನ್ ಆಫ್ ವಾಟ್, ಮೆಗಾಸ್ಪೋರ್ ಫಾರ್ಮೇಶನ್. ಸೊ ಥ್ರೂ ಯಾವ್ದ್ರ ಮೂಲಕ ಯಾವ್ದೇ ಒಂದ್ ಸೆಲ್ ಫಾರ್ಮೇಶನ್ ಆಗ್ಬೇಕಂದ್ರೆ ಅದಕ್ಕೆ ಹಿಂದೆ ಒಂದು ಮದರ್ ಸೆಲ್ ಇರಲೇಬೇಕು. ಸೊ ಸಿಮಿಲರ್ಲಿ ಇಲ್ಲೂ ಕೂಡ process of formation of megaspore from ಯಾವ್ದ್ರಿಂದ ಫಾರ್ಮೇಶನ್ ಆಗುತ್ತೆ, megaspore mother cell ಇಂದ ಫಾರ್ಮೇಶನ್ ಆಗುತ್ತೆ. And also one more thing is important, it is through meiosis, through meiotic cell division, ಅಲ್ಲಿ meiosis ನಡೆಯುತ್ತೆ. So what do you mean by megasporogenesis? The process of formation of megaspore from megaspore mother cell through a meiotic cell division. ಸೊ ನಾನು ಹೇಳ್ದೆ ಈಗ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಮೆಗಾಸ್ಪೋರ್ ಫಾರ್ಮೇಶನ್ ಆಗುವುದೇ ಮೆಗಾಸ್ಪೋರೋಜೆನೆಸಿಸ್ ಅಂತ. ಈಗ ನಮ್ಗೆ ಈ ಮೆಗಾಸ್ಪೋರ್ ಮದರ್ ಸೆಲ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬೇಕು. ಸಿಮಿಲರ್ಲಿ ಈಗ ಮೈಕ್ರೋಸ್ಪೋರ್ ಮದರ್ ಸೆಲ್ MMC ಆರ್ PMC ಅಂತ ಓದಿದ್ವಲ್ಲ, ಅದೆಲ್ಲಿತ್ತು, PMC ಆರ್ MMC ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಇತ್ತು. ಯು ಶುಡ್ ರಿಮೆಂಬರ್. ಅದೇ ರೀತಿ ಮೆಗಾಸ್ಪೋರ್ ಮದರ್ ಸೆಲ್ ಎಲ್ಲಿರುತ್ತಪ್ಪ ಅಂತಂದ್ರೆ ಈ ಒಂದು ನ್ಯೂಸಿಲಸ್ ನ ಮೈಕ್ರೋಪೈಲ್ ರೀಜನ್ ಇರುತ್ತೆ. ಸೊ ಈಗ ನಿಮ್ಗೆ ಮೈಕ್ರೋಪೈಲ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸೊ ಅ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಡಿಫ್ರೆನ್ಶಿಯೇಟ್ ಇನ್ ದ ಮೈಕ್ರೋಪೈಲ್ ರೀಜನ್ ಆಫ್ ದ ನ್ಯೂಸಿಲಸ್. ಸೊ ಯು ಆಲ್ರೆಡಿ ನೋ ವಾಟ್ ಇಸ್ ನ್ಯೂಸಿಲಸ್ ನೌ. ನ್ಯೂಸಿಲಸ್ ಅಂದ್ರೆ ಏನು, ಎ ಮಾಸ್ ಆಫ್ ಸೆಲ್ ವಿಚ್ ಪ್ರೆಸೆಂಟ್, ಇದು ದಿಸ್ ಇಸ್ ದ ನ್ಯೂಸಿಲಸ್. ಹೌದಾ, ಈ ನ್ಯೂಸಿಲಸ್ ನ ಮೈಕ್ರೋಪೈಲ್ ರೀಜನ್ ಯಾವುದು, ವಿಚ್ ಇಸ್ ದ ಮೈಕ್ರೋಪೈಲ್ ರೀಜನ್ ಆಫ್ ದಿಸ್ ನ್ಯೂಸಿಲಸ್, ಈ ಕಡೆ ಮೈಕ್ರೋಪೈಲ್ ಎಂಡ್, ಇದು ಚಲಾಜಾ, ಇದು ಮೈಕ್ರೋಪೈಲ್. ಸೊ ಈ ಮೈಕ್ರೋಪೈಲ್ ಅಲ್ಲಿ ಒಂದು ಸೆಲ್ ಡಿಫ್ರೆನ್ಶಿಯೇಟ್ ಆಗುತ್ತೆ, ಒಂದ್ ಸೆಲ್ ಫಾರ್ಮೇಶನ್ ಆಗುತ್ತೆ, ಅದೇ ಮದರ್ ಸೆಲ್. ಅದನ್ನೇ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರೆಯೋದು. ಸೊ ಯು ಶುಡ್ ನೋ ಎಲ್ಲಿಂದ ಈ ಮೆಗಾಸ್ಪೋರ್ ಮದರ್ ಸೆಲ್ ಬರ್ತಾ ಇರೋದು. ಸೊ ಅ ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ಡಿಫ್ರೆನ್ಶಿಯೇಟೆಡ್ ಇನ್ ದ ಮೈಕ್ರೋಪೈಲ್ ರೀಜನ್ ಆಫ್ ದ ನ್ಯೂಸಿಲಸ್. ಅದ್ರೊಳಗಡೆ ಆ ಸೆಲ್ ಒಳಗಡೆ ಸೈಟೋಪ್ಲಾಸಂ, ಲೆಟ್ಸ್ ಸಿ, ಇದು ಮೆಗಾಸ್ಪೋರ್, ಇಲ್ಲಿಂದ ಬಂದಿರೋ ಒಂದು ಮೆಗಾಸ್ಪೋರ್ ಯಾವ ತರ ಇರುತ್ತೆ ಅಂತ. ನ್ಯೂಕ್ಲಿಯಸ್ ಇರುತ್ತೆ, ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರುತ್ತೆ, ಡೆನ್ಸ್ ಸೈಟೋಪ್ಲಾಸಂ ಇರುತ್ತೆ, ಅದರ ಸುತ್ತ ಸೈಟೋಪ್ಲಾಸಂ ಇರುತ್ತೆ. ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗ್ಬೇಕೀಗ, ಮೆಗಾಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು. ಹೌದಾ, ಮೆಗಾಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು. ಯಾವ ಟೈಪ್ ಆಫ್ ಡಿವಿಷನ್ ನಡೆಯುತ್ತೆ ಅಂತ ಹೇಳಿದೆ ನಾನು, ಮಿಯೋಸಿಸ್ ನಡೆಯುತ್ತೆ. ಸೊ ಈ ಮೆಗಾಸ್ಪೋರ್ ಅನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿಂದ ನೋಡ್ಕೊಳ್ಳಿ ಈಗ. ಸೊ ಮೆಗಾಸ್ಪೋರ್ ಎಲ್ಲಿಂದ ಬರ್ತಿದೆ, ಮೈಕ್ರೋಪೈಲ್ ರೀಜನ್ ಆಫ್ ದ ನ್ಯೂಸಿಲಸ್ ಇಂದ ಬರ್ತಿದೆ. ಈ ಮೆಗಾಸ್ಪೋರ್ ಫಸ್ಟ್ ಮಿಯೋಟಿಕ್ ಡಿವಿಷನ್ 1 ಗೆ ಆಗುತ್ತೆ. 1 ಮಿಯೋಟಿಕ್ ಡಿವಿಷನ್ ಆದಾಗ ಲೆಟ್ ಸಿ, ಈ ಮೆಗಾಸ್ಪೋರ್ ಇನಿಷಿಯಲಿ ತನ್ನ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಇರುತ್ತೆ, 2n ಇರುತ್ತೆ, ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಮಿಯೋಸಿಸ್ 1 ಆದಾಗ ಇಟ್ ಬಿಕಮ್ಸ್ NN, 2 NN ಆಯ್ತು. ನೆಕ್ಸ್ಟ್ ಮಿಯೋಸಿಸ್ 2 ಆಗುತ್ತೆ. ಮಿಯೋಸಿಸ್ 2 ಆದಾಗ ಪ್ರತಿ ಒಂದು ಸೆಲ್ಲು ಎರಡೆರಡು ಸೆಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೆಲ್ 2 ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ, ಈ ಸೆಲ್ 2 ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ, ಈ ಸೆಲ್ 2 ಸೆಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟೋಟಲಿ ನಮಗೆ 4 N ಸೆಲ್ಸ್ ಪ್ರೊಡ್ಯೂಸ್ ಆಯ್ತು. ಈ 4ನ ನಾವೇನಂತ ಕರಿತೀವಿ, ಮೆಗಾಸ್ಪೋರ್ ಅಂತಾನೆ ಕರಿತೀವಿ. ಸೊ ಇಷ್ಟ ಫಸ್ಟ್ ತಿಳ್ಕೊಳ್ಳಿ. ಇಲ್ಲಿ ಈ ಡಯಾಗ್ರಾಮ್ ನೋಡಿ, ಈ ನ್ಯೂಸಿಲಸ್ ಮೇಲ್ಗಡೆ ಇರೋ ಒಂದು ಸೆಲ್ ಏನಾಗಿ ಡೆವಲಪ್ ಆಯ್ತು, ಮೆಗಾಸ್ಪೋರ್ ಮದರ್ ಸೆಲ್ ಆಯ್ತು. ಇಲ್ಲಿರೋ ಒಂದ್ ಸೆಲ್ ನ ಇಲ್ಲಿ ಬರ್ದು ತೋರಿಸಿದ್ದಾರೆ.
ಈ ಮೆಗಾಸ್ಪೋರ್ ಮದರ್ ಸೆಲ್ ನೆಕ್ಸ್ಟ್ ಒಂದು ಮಿಯೋಟಿಕ್ ಸೆಲ್ ಡಿವಿಷನ್ ಆದಾಗ 2 ಸೆಲ್ ಆಗಿ ಡಿವೈಡ್ ಆಯ್ತು. ಒಂದಿರೋದು ಎಷ್ಟಾಯ್ತು ಇಲ್ಲಿ 2 ಆಯ್ತು. ಇದನ್ನ ಮೆಗಾಸ್ಪೋರ್ ಡಯಾಡ್ ಅಂತ ಕರಿತೀವಿ. ಡಯಾಡ್ ಅಂದ್ರೆ 2. ಈ 2 ಸೆಲ್ ಮಿಯೋಟಿಕ್ 2 ಆದ್ಮೇಲೆ 4 ಸೆಲ್ ನ ಪ್ರೊಡ್ಯೂಸ್ ಮಾಡ್ತು. 1 2 3 4. ಅದನ್ನ ನಾವು ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಸೊ MMC ಅಂದ್ರೆ ಇಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ ಯಾವ ಡಿವಿಷನ್? ಮಿಯೋಟಿಕ್ ಡಿವಿಷನ್. ಎಷ್ಟು ಮೆಗಾಸ್ಪೋರ್ ಫಾರ್ಮೇಶನ್ ಮಾಡಿತು? 4 ಮೆಗಾಸ್ಪೋರ್ ನ ಫಾರ್ಮೇಶನ್ ಮಾಡಿತು. ಈ 4 ಮೆಗಾಸ್ಪೋರ್ ಅಲ್ಲಿ 4 ಮೆಗಾಸ್ಪೋರ್ನು ಫಂಕ್ಷನ್ ಅಲ್ಲ. ಈಗ ಹೆಂಗೆ 4 ಪೋಲನ್ ಗ್ರೇನ್ಸ್ ಫಂಕ್ಷನ್ ಅಲ್ಲ, ಇದೇ ತರ ಇದಿಷ್ಟು ವರ್ಕ್ ಮಾಡುತ್ತಾ ಅಂದ್ರೆ ಇಲ್ಲ. ಇದರಲ್ಲಿ 3 ಡಿಜನರೇಟ್ ಆಗ್ಬಿಡುತ್ತೆ. ಅಂದ್ರೆ ಅದಕ್ಕೆ ಪ್ರಾಪರ್ ಆಗಿ ನ್ಯೂಟ್ರಿಷನ್ಸ್ ಸಿಗದೆ it will collapse or it will destroy. 3 ಡಿಜನರೇಟ್ ಅಂದ್ರೆ ಹೊರಟೋಗೋದು. ಇನ್ನೆಷ್ಟು ಉಳಿತು? ಓನ್ಲಿ 1 becomes a ಮೆಗಾಸ್ಪೋರ್. ಅದನ್ನ ನಾವು ಆಲ್ರೆಡಿ ಮೆಗಾಸ್ಪೋರ್ ಅಂತ ಕರಿತೀವಿ. ಈಗ ಇದಕ್ಕೆ ಹೆಸರು ಏನಂತ ಕರಿತೀವಿ? ಫಂಕ್ಷನಲ್ ಮೆಗಾಸ್ಪೋರ್. ಇದಿಷ್ಟರಲ್ಲಿ 4 ಮೆಗಾಸ್ಪೋರ್ ಫಂಕ್ಷನಲ್ ಅಲ್ಲ. ಇದ್ದ 4 ಮೆಗಾಸ್ಪೋರ್ ಅಲ್ಲಿ 3 ಡಿಜನರೇಟ್ ಆಯ್ತು. ಅಲ್ಲಿ ಇದ್ದಿದ್ ಎಷ್ಟು ಫಂಕ್ಷನಲ್ ಮೆಗಾಸ್ಪೋರ್? ಒಂದೇ ಒಂದು ಮೆಗಾಸ್ಪೋರ್ ಉಳ್ಕೊಂತಲ್ಲ, ಅದನ್ನ ನಾವು ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕರಿತೀವಿ. So that is the functional megaspore. See here. ಮಿಯೋಸಿಸ್ ಆದ್ಮೇಲೆ 4 ಮೆಗಾಸ್ಪೋರ್ 3 ಡಿಜನರೇಟ್. ಇಲ್ಲಿ ಹಿಂದೆ ಇರೋ 3 ಏನಾಯ್ತು? ಶ್ರಿಂಕ್ ಆಗೋಯ್ತು, ಡಿಜನರೇಟ್ ಆಗೋಯ್ತು. ಉಳ್ಕೊಂಡಿದ್ ಒಂದು ಮೆಗಾಸ್ಪೋರ್ ಸರ್ವೈವಿಂಗ್ ಮೆಗಾಸ್ಪೋರ್ ಅಂತ ಕರೆದ್ವಿ. ಸರ್ವೈವಿಂಗ್ ಅಂದ್ರೆ ಉಳ್ಕೊಂಡಿದ್ ಒಂದು ಏನಾಗಿ ಡೆವಲಪ್ ಆಗುತ್ತೆ? ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. 1 ಮೆಗಾಸ್ಪೋರ್ ಇಸ್ ಫಂಕ್ಷನಲ್, ರಿಮೈನಿಂಗ್ 3 will degenerate, ಹೊರಟೋಗುತ್ತೆ ಅಂತ. So this is about megasporogenesis. What do you mean by megasporogenesis? The process of formation of megaspore from megaspore mother cell through a meiotic division. Megaspore mother cell ಎಲ್ಲಿತ್ತು ಅನ್ನೋದು important. It is present in the micropyle region of the nucleus ಇಂದ differentiate ಆಗುತ್ತೆ. ಅದೇ ಇದು. ಇದರಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಮತ್ತೆ ಡೆನ್ಸ್ ಅಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರುತ್ತೆ. ಅಂದ್ರೆ ಚೆನ್ನಾಗಿ ಕಾಣುವಂತ ವಿಸಿಬಲ್ ಆಗೋ ನ್ಯೂಕ್ಲಿಯಸ್ ನ ಪ್ರಾಮಿನೆಂಟ್ ಅಂತ ಕರಿತೀವಿ. ಈಗ ಅದು ಮಿಯೋಟಿಕ್ 1 ಡಿವಿಷನ್ ಆಗಿ 2 ಸೆಲ್ ಪ್ರೊಡ್ಯೂಸ್ ಮಾಡ್ತು. ನೆಕ್ಸ್ಟ್ ಮಿಯೋಟಿಕ್ 2 ಡಿವಿಷನ್ ಆಗಿ 4 ಸೆಲ್ ಪ್ರೊಡ್ಯೂಸ್ ಮಾಡ್ತು. ಇದನ್ನ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಈ 4 ಡೆವಲಪ್ ಆಗುತ್ತಾ ಅಂತಂದ್ರೆ ಇಲ್ಲ, 3 ಡಿಜನರೇಟ್ ಆಗ್ಬಿಡುತ್ತೆ, ಒಂದು ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನ ನಾವು ಫಂಕ್ಷನಲ್ ಅಂತ ಕರಿತೀವಿ. ಸೊ 1 ಮೆಗಾಸ್ಪೋರ್ ಇಸ್ ಫಂಕ್ಷನಲ್ ಅಂಡ್ ರಿಮೈನಿಂಗ್ 3 will degenerate. Okay, next female gametophyte. ಫಿಮೇಲ್ ಗ್ಯಾಮಟೋಫೈಟ್ ಅಥವಾ ಈ ಫಂಕ್ಷನಲ್ ಮೆಗಾಸ್ಪೋರ್ ಯಾವ ತರ ಆಯ್ತು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಜಸ್ಟ್ ರಿಮೆಂಬರ್, ಜಸ್ಟ್ ಗ್ಲಾನ್ಸ್ ದ ಥಿಂಗ್ಸ್. ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಮೆಗಾಸ್ಪೋರ್ ಫಾರ್ಮೇಶನ್ ಆಯ್ತು ವಿತ್ ದ ಹೆಲ್ಪ್ ಆಫ್ ಮಿಯೋಟಿಕ್ ಡಿವಿಷನ್. ಅದನ್ನ ನಾವು ಮೆಗಾಸ್ಪೋರೋಜೆನಿಸಿಸ್ ಅಂತ ಕರಿತೀವಿ. ಸರಿ, ಅದರಲ್ಲಿ 3 ಡಿಜನರೇಟ್ ಆಯ್ತು, ಇನ್ನ 1 ಉಳ್ಕೊಂತು. ಅದನ್ನ ನಾವು ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕರಿತೀವಿ. ಈ ಫಂಕ್ಷನಲ್ ಮೆಗಾಸ್ಪೋರ್ ಅನ್ನೇ ನಾವು ಫಿಮೇಲ್ ಗ್ಯಾಮಟೋಫೈಟ್ ಅಥವಾ ಎಂಬ್ರಿಯೋಸ್ಯಾಕ್ ಅಂತ ಕರೆಯೋದು. ಹೌದಾ? ಸೊ ಏನು ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಉಳ್ಕೊಂತಲ್ಲ, ಅದನ್ನ ನಾವೇನಂತ ಕರಿತೀವಿ? ಫಿಮೇಲ್ ಗೆಮಟೋಫೈಟ್ ಅಂತನಾದ್ರೂ ಕರಿಬಹುದು, ಎಂಬ್ರಿಯೋಸ್ಯಾಕ್ ಅಂತಾದ್ರೂ ಕರಿಬಹುದು. ಸೊ ಈ ಎಂಬ್ರಿಯೋಸ್ಯಾಕ್ ಎಕ್ಸಾಕ್ಟ್ ಸ್ಟ್ರಕ್ಚರ್ ಆಗ್ಬೇಕಂದ್ರೆ ಈ ಒಂದೇ ಒಂದ್ ಸೆಲ್ ಇದೆಯಲ್ಲ, ಈ ಫಂಕ್ಷನಲ್ ಮೆಗಾಸ್ಪೋರ್, ಅದು ಒಂದಷ್ಟು ಬದಲಾವಣೆಗೆ ಒಳಗಾಗ್ಬೇಕು. ಫಂಕ್ಷನಲ್ ಮೆಗಾಸ್ಪೋರು ಎಂಬ್ರಿಯೋಸ್ಯಾಕ್ ಆಗೋದಕ್ಕೆ ಒಂದಷ್ಟು ಚೇಂಜಸ್ ಆಗ್ಬೇಕು. ಅದನ್ನೇ ನಾವು ಡೆವಲಪ್ಮೆಂಟಲ್ ಪ್ರೋಸೆಸ್, ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಏನೇನ್ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಜಸ್ಟ್ ಅಬ್ಸರ್ವ್ ನಾವು. ಏನ್ ಬದಲಾವಣೆ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಈಗ ನನ್ನ ಹತ್ರ ಇದೆಯಲ್ಲ ಈ ಫಂಕ್ಷನಲ್ ಮೆಗಾಸ್ಪೋರ್, ಈ ಫಂಕ್ಷನಲ್ ಮೆಗಾಸ್ಪೋರ್ ನ ಇಲ್ಲಿ ತಗೊಂತೀನಿ. ಐ ರೈಟ್ ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ಇಯರ್. ಈ ಫಂಕ್ಷನಲ್ ಮೆಗಾಸ್ಪೋರ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ? 1 ನ್ಯೂಕ್ಲಿಯಸ್ ಇದೆ. ಎಷ್ಟು ಸೆಲ್ ಇದೆ? 1 ಸೆಲ್ ಇದೆ. ಹೌದಾ? ಈ ಫಂಕ್ಷನಲ್ ಮೆಗಾಸ್ಪೋರು ಏನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಎಂಬ್ರಿಯೋಸ್ಯಾಕ್ ಆಗಿ ಅಥವಾ ಫಿಮೇಲ್ ಗ್ಯಾಮಟೋಫೈಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ಫಂಕ್ಷನಲ್ ಮೆಗಾಸ್ಪೋರು ಎಂಬ್ರಿಯೋಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ಯು ಜಸ್ಟ್ ಅಬ್ಸರ್ವ್ ಹೇಗೆ ಅಂತ. ಸೊ ಈ ಫಂಕ್ಷನಲ್ ಮೆಗಾಸ್ಪೋರ್ ಒಳಗಡೆ ಎಷ್ಟು ನ್ಯೂಕ್ಲಿಯಸ್ ಇದೆ? 1 ನ್ಯೂಕ್ಲಿಯಸ್ ಇದೆ. ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಈಗ ಮೈಟಾಸಿಸ್ ಆಗುತ್ತೆ. ವಾಟ್ ಡು ಯು ಮೀನ್ ಬೈ ಮೈಟಾಸಿಸ್? ಮೈಟಾಸಿಸ್ ಅಂದ್ರೆ ಇಟ್ ಪ್ರೊಡ್ಯೂಸಸ್ ಈಕ್ವಲ್ ನಂಬರ್ ಆಫ್ ಸೆಲ್ಸ್. ಆದ್ರೆ ಇಲ್ಲಿ ಸೆಲ್ಸ್ ಡಿವೈಡ್ ಆಗ್ತಾ ಇಲ್ಲ, ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗ್ತಿದೆ. ಈಗ 1 ಸೆಲ್ಲು 2 ಸೆಲ್ ಆಯ್ತು ಅಂತ ಅನ್ನಕ್ಕಾಗಲ್ಲ ನಾವಿಲ್ಲಿ. ಯಾಕಂದ್ರೆ ಇಲ್ಲಿ ಡಿವೈಡ್ ಆಗ್ತಾ ಇರೋದು ಸೆಲ್ ಅಲ್ಲ, ಇಲ್ಲಿ ಡಿವೈಡ್ ಆಗ್ತಾ ಇರೋದು ಓನ್ಲಿ ನ್ಯೂಕ್ಲಿಯಸ್. ಒಳಗಡೆ ಇರೋ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ಹಿಯರ್ ಒಂದು ನ್ಯೂಕ್ಲಿಯಸ್ ಮೈಟಾಸಿಸ್ ಆದ್ರೆ ಎಷ್ಟು ನ್ಯೂಕ್ಲಿಯಸ್ ಆಗುತ್ತೆ? 2 ನ್ಯೂಕ್ಲಿಯಸ್ ಆಯ್ತು.
ಸೆಲ್ ಎಷ್ಟಿದೆ? ಒಂದೇ ಸೆಲ್ ಇದೆ, ಸೆಲ್ ಡಿವೈಡ್ ಆಗ್ತಿಲ್ಲ. ಸೆಲ್ ಒಂದೇ ಸೆಲ್ ಒಳಗಡೆ ಒಂದ್ ನ್ಯೂಕ್ಲಿಯಸ್ ಇತ್ತು, ನ್ಯೂಕ್ಲಿಯರ್ ಡಿವಿಷನ್ ಮಾತ್ರ ಆಗ್ತಿದೆ. ರಿಮೆಂಬರ್, ಓನ್ಲಿ ಒನ್ ನ್ಯೂಕ್ಲಿಯಸ್ ಚೇಂಜಸ್ ಇಂಟು ಟೂ ನ್ಯೂಕ್ಲಿಯಸ್. ಯಾವಾಗ? ಒಂದ್ಸಲ ಮೈಟೋಸಿಸ್ ಆದಾಗ. ಈಗ ದಿಸ್ ಅಂಡರ್ಗೋ ಸೆಕೆಂಡ್ ಮೈಟೋಸಿಸ್, ಇನ್ನ ಒಂದು ಮೈಟೋಸಿಸ್ ಆಗುತ್ತೆ. ಆಗ ಈ ಒಂದು ನ್ಯೂಕ್ಲಿಯಸ್ ಎಷ್ಟು ನ್ಯೂಕ್ಲಿಯಸ್ ಪ್ರೊಡ್ಯೂಸ್ ಮಾಡುತ್ತೆ? ಎರಡು. ಈ ನ್ಯೂಕ್ಲಿಯಸ್ ಎರಡು ನ್ಯೂಕ್ಲಿಯಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನ ನಾವು 4 ಸ್ಟೇಜ್ ಅಥವಾ 4 ಸೆಲ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಹಿಂದೆ ಇದ್ದಿದ್ದು ಯಾವುದು? 2 ಸೆಲ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಒಂದು ಮೈಟೋಸಿಸ್ ಆದ್ಮೇಲೆ 2 ಸೆಲ್ಡ್ ಎಂಬ್ರಿಯೋ ಸ್ಯಾಕ್ ಆಯ್ತು. ಅದು ಮತ್ತೆ ಮೈಟೋಸಿಸ್ ಆಗಿ 4 ಸೆಲ್ಡ್ ಎಂಬ್ರಿಯೋ ಸ್ಯಾಕ್ ಆಯ್ತು. ಈ 4 ಸೆಲ್ಡ್ ಎಂಬ್ರಿಯೋ ಸ್ಯಾಕು ಇನ್ನ ಒಂದು ಮೈಟೋಸಿಸ್ ಆಗುತ್ತೆ. ಸೊ 2 ಸೆಲ್ಡ್, 4 ಸೆಲ್ಡ್. ಇಲ್ಲಿ ಒಂದ್ ಮೈಟೋಸಿಸ್ ಆಯ್ತು, ಇಲ್ಲ ಒಂದ್ ಮೈಟೋಸಿಸ್ ಆಗುತ್ತೆ. ಈಗ ಪ್ರತಿ ಒಂದು ಸೆಲ್ ಎರಡೆರಡು ಸೆಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಈ ಸೆಲ್ 2 ಸೆಲ್, ಸೊ ಟೋಟಲಿ ಇಲ್ಲಿ 8 ಸೆಲ್ ಆಯ್ತು. ಸೊ ಈ ಟಿಪಿಕಲ್ 8 ಸೆಲ್ಡ್ ಸ್ಟೇಜ್ ಅಲ್ಲಿ 8 ಸೆಲ್ ಆಯ್ತಲ್ಲ, ಈಗ ಇದನ್ನೇ ನಾವು ಈಗ ಎಂಬ್ರಿಯೋ ಸ್ಯಾಕ್ ಅಂತ ಕರೆಯೋದು. ದಿಸ್ ಇಸ್ ದ ಆಕ್ಚುಯಲ್ ಎಂಬ್ರಿಯೋ ಸ್ಯಾಕ್. ಇವಾಗ ನೋಡಿ, ಫಂಕ್ಷನಲ್ ಮೆಗಾಸ್ಪೋರ್ ಅಲ್ಲಿ ಇದ್ದಿದ್ದು ಎಷ್ಟು ಸೆಲ್, ಎಷ್ಟು ನ್ಯೂಕ್ಲಿಯಸ್? ಒಂದೇ ನ್ಯೂಕ್ಲಿಯಸ್. ಇದೇ ಫಂಕ್ಷನಲ್ ಮೆಗಾಸ್ಪೋರ್, ಒಂದ್ ನ್ಯೂಕ್ಲಿಯಸ್ ಇತ್ತು. ಈ ಫಂಕ್ಷನಲ್ ಮೆಗಾಸ್ಪೋರ್ ಗೆ ಆಕ್ಚುಯಲ್ ಎಂಬ್ರಿಯೋ ಸ್ಯಾಕ್ ಆಯ್ತು. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ? 8 ನ್ಯೂಕ್ಲಿಯಸ್ ಇದೆ. ಸೊ ಈ ಡೆವಲಪ್ಮೆಂಟ್ ಆಗಿದೆಯಲ್ಲ ಎಂಬ್ರಿಯೋ ಸ್ಯಾಕ್, ಈ ಎಂಬ್ರಿಯೋ ಸ್ಯಾಕ್ ಇದು ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇಂದ ಡೆವಲಪ್ ಆಗಿದ್ಯಾ ಅಥವಾ ಈ 4 ಮೆಗಾಸ್ಪೋರ್ ಇಂದ ಡೆವಲಪ್ ಆಗಿದ್ಯಾ? ಸೊ MMC ಪ್ರೊಡ್ಯೂಸ್ ಮಾಡಿರೋದು 4, ಬಟ್ 4ಅಲ್ಲಿ 3 ಡಿಜನರೇಟ್ ಆಗ್ಬಿಡುತ್ತೆ, ಉಳ್ಕೊಳ್ಳೋದು ಒಂದೇ. ಈ ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಈ ಎಂಬ್ರಿಯೋ ಸ್ಯಾಕ್ ಅನ್ನ ಪ್ರೊಡ್ಯೂಸ್ ಮಾಡಿರೋದು. ಸೊ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್, ದ ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್, ದ ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಫ್ರಮ್ ಎಷ್ಟು ಮೆಗಾಸ್ಪೋರ್ ಇಂದ ಬಂದಿದೆ? ಅದು ಸಿಂಗಲ್ ಮೆಗಾಸ್ಪೋರ್ ಇಂದ ಬಂದಿದೆ. ಅದಕ್ಕೆ ನಾವು ಅದನ್ನ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಬಂದಿರೋ ಎಂಬ್ರಿಯೋ ಸ್ಯಾಕ್ ಎಷ್ಟು ಮೆಗಾಸ್ಪೋರ್ ಇಂದ ಬಂದಿದೆ? ಒನ್ ಸಿಂಗಲ್ ಫಂಕ್ಷನಲ್ ಮೆಗಾಸ್ಪೋರೇನೆ ಈ ಎಂಬ್ರಿಯೋ ಸ್ಯಾಕ್ ಆಗಿರೋದು. ಎಂಬ್ರಿಯೋ ಸ್ಯಾಕ್ ಒಂದೇ ಒಂದು ಮೆಗಾಸ್ಪೋರ್ ಇಂದ ಡೆವಲಪ್ ಆಗ್ತಾ ಇರೋದ್ರಿಂದನೇ ಆ ಟೈಪ್ ಆಫ್ ಡೆವಲಪ್ಮೆಂಟ್ ನ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮೋನೋ ಅಂದ್ರೆ ಎಷ್ಟು? ಸಿಂಗಲ್. ಒನ್. ಸ್ಪೋರ್ ಅಂದ್ರೆ ಏನು? ಮೆಗಾಸ್ಪೋರ್. ಸೊ embryo sac ಎಷ್ಟು ಮೆಗಾಸ್ಪೋರ್ ಇಂದ ಡೆವಲಪ್ ಆಗಿದೆ? ಈಗ embryo sac is been developed from one single functional megaspore, so it is called monosporic development. Got it? So embryo functional megaspore, first one nucleus ittu, the nucleus of functional megaspore divides into mitotic. First mitotic division ಆಗುತ್ತೆ. ಏನ್ ಫಾರ್ಮೇಶನ್ ಆಗುತ್ತೆ? 2 ನ್ಯೂಕ್ಲಿಯೈ ಫಾರ್ಮೇಶನ್ ಆಗುತ್ತೆ. ಈ ಎರಡೂ ನ್ಯೂಕ್ಲಿಯಸ್ ಒಂದು ಅಪೋಸಿಟ್ ಪೋಲ್ಗೆ, ಇದೊಂದ್ ಕಡೆಗೆ ಇದೊಂದ್ ಕಡೆಗೆ ಮೂವ್ ಆಗುತ್ತೆ. ಈ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ನೆಕ್ಸ್ಟ್ ಏನಾಗಿ ಚೇಂಜ್ ಆಗುತ್ತೆ? ಇನ್ನ ಎರಡು ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಸೊ ಇಲ್ಲೊಂದ್ ಮೈಟೋಸಿಸ್, ಇಲ್ಲೊಂದ್ ಮೈಟೋಸಿಸ್, ಎರಡು ಮೈಟೋಸಿಸ್ ಆಗುತ್ತೆ. ಸೊ ಇದೊಂದು ಮೈಟೋಸಿಸ್ ಆದಾಗ 4 ನ್ಯೂಕ್ಲಿಯೇಟೆಡ್ ಆಯ್ತು, ಇನ್ನೊಂದು ಮೈಟೋಸಿಸ್ ಆದಾಗ 8 ನ್ಯೂಕ್ಲಿಯೇಟೆಡ್ ಆಯ್ತು. ಸೊ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ಅನ್ನ ನಾವು ಟಿಪಿಕಲ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ದಿಸ್ ಮೈಟೋಟಿಕ್ ಡಿವಿಷನ್ ಇಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಅಂದ್ರೆ ಇದು ಒಳಗಡೆ ಡಿವೈಡ್ ಆಗ್ತಾ ಇರೋದು ಬರೀ ನ್ಯೂಕ್ಲಿಯಸ್ ಮಾತ್ರ, ಸೆಲ್ ಅಲ್ಲ. ಸೆಲ್ ಏನಾದ್ರು ಡಿವೈಡ್ ಆಗಿದ್ರೆ ಈಗ ನಮಗೆ 8 ಸೆಲ್ ಇರ್ಬೇಕಾಗಿತ್ತು, ಸೆಲ್ ಡಿವೈಡ್ ಆಗ್ತಿಲ್ಲ. ನಮ್ಮ ಹತ್ರ ಇರೋದು ಇಲ್ಲಿ ಒಂದೇ ಸೆಲ್, ಡಿವೈಡ್ ಆಗಿರೋದೇನು? ಬರೀ ನ್ಯೂಕ್ಲಿಯಸ್ ಮಾತ್ರ. ಸೊ ಯಾಕೆ ಸೆಲ್ ಡಿವೈಡ್ ಆಗ್ತಿಲ್ಲ ಅಂತ ಹೇಳಿ, ಸೆಲ್ ಫಾರ್ಮೇಶನ್ ಸೈಟೋಕೈನೆಸಿಸ್ ಆಗ್ತಿಲ್ಲ. So after 8 nucleated cells, cell wall formation leads to the formation of typical female gametophyte. ಇದನ್ನ ನಾವು typical female gametophyte ಅಂತ ಕರಿತೀವಿ. ಇಲ್ಲಿ ನೋಡಿ, you just observe this. ಈ 8 ನ್ಯೂಕ್ಲಿಯಸ್ ಏನಿದೆಯೋ ಅದು ಒಂದೊಂದಾಗಿ ಅರೇಂಜ್ ಆಗೋದಕ್ಕೆ ಶುರು ಆಗುತ್ತೆ. 3 ನ್ಯೂಕ್ಲಿಯಸ್ ಇಲ್ಲಿ ಅರೇಂಜ್ ಆಗುತ್ತೆ, ಇನ್ 3 ನ್ಯೂಕ್ಲಿಯಸ್ ಈ ಕಡೆಗೆ ಅರೇಂಜ್ ಆಗುತ್ತೆ, ಉಳ್ಕೊಳ್ಳೋ ಇನ್ 2 ನ್ಯೂಕ್ಲಿಯಸ್ ಮಧ್ಯಕ್ಕೆ ಸೇರ್ಕೊಳ್ಳುತ್ತೆ. ಆಮೇಲೆ ಈಚೆ ಒಂದು ದೊಡ್ಡ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಈಗ ಇದನ್ನ ನಾವು ಕಂಪ್ಲೀಟ್ ಆಗಿ ಒಂದು ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾನು ಏನ್ ಹೇಳಿದೆ ಅಂತ. ಸೊ ಈಗ 8 ನ್ಯೂಕ್ಲಿಯರ್ ಡಿವಿಷನ್ ಕಂಪ್ಲೀಟ್ ಆದ್ಮೇಲೆ ಈ ನ್ಯೂಕ್ಲಿಯಸ್ ಅರೇಂಜ್ ಆಗುತ್ತೆ. 3 ನ್ಯೂಕ್ಲಿಯಸ್ ಒಂದ್ ಸೆಲ್ ಆಗಿ ಈ ಕಡೆ ಅರೇಂಜ್ ಆಯ್ತು, 3 ನ್ಯೂಕ್ಲಿಯಸ್ ಈ ಕಡೆ ಅರೇಂಜ್ ಆಯ್ತು, ಉಳ್ಕೊಳ್ಳೋ 2 ಮಧ್ಯಕ್ಕೆ ಹೋಗುತ್ತೆ. ಅದ್ರ ಮೇಲೆ ಒಂದ್ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ, ಸೆಲ್ ವಾಲ್. ಆಮೇಲೆ ಇದು ಕಂಪ್ಲೀಟ್ ಫೀಮೇಲ್ ಡೆವಲಪ್ಮೆಂಟ್ ಆಗುತ್ತೆ, ಫೀಮೇಲ್ ಗ್ಯಾಮೆಟೋಫೈಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ what type of development this embryo sac been shown ಅಂತ. ಸೊ embryo sac ತೋರಿಸಿರೋದು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಯಾಕೆ ಇದನ್ನ ಮೋನೋಸ್ಪೋರಿಕ್ ಅಂತ ಕರಿತೀವಿ? MMC ಪ್ರೊಡ್ಯೂಸ್ ಮಾಡಿರೋ 4 ಮೆಗಾಸ್ಪೋರ್ ಅಲ್ಲಿ ಈ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗಿರೋದು
ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇಂದ. ಸೊ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಇಸ್ ಫ್ರಮ್ ಒನ್ ಸಿಂಗಲ್ ಮೆಗಾಸ್ಪೋರ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಮೋನೋಸ್ಪೋರ್ ಅಂದ್ರೆ ಒನ್ ಅಂತ, ಒನ್ ಸ್ಪೋರ್ ಇಂದ ಅಂತ. ಸೊ ಫಸ್ಟ್ ಏನಾಗುತ್ತೆ, ಫಂಕ್ಷನಲ್ ಮೆಗಾಸ್ಪೋರ್ ಮೈಟೋಟಿಕ್ ಡಿವಿಷನ್ ಆಗಿ ಎರಡ್ ಸೆಲ್ ನ ಫಾರ್ಮೇಶನ್ ಮಾಡುತ್ತೆ, ಎರಡು ನ್ಯೂಕ್ಲಿಯಸ್ ನ ಫಾರ್ಮೇಶನ್ ಮಾಡುತ್ತೆ. ಈ ಎರಡು ನ್ಯೂಕ್ಲಿಯೈ ಮತ್ತೆ ಮೈಟೋಸಿಸ್ ಆಗಿ 4 ಆಗುತ್ತೆ, ಮತ್ತೆ ಮೈಟೋಸಿಸ್ ಆಗಿ 8 ಆಗುತ್ತೆ. ಈ 8 ನ್ಯೂಕ್ಲಿಯೈಗಳು ಅರೇಂಜ್ಮೆಂಟ್ ಆಗಿ ಒಂದ್ ಸಿಂಗಲ್ ವಾಲ್ ಫಾರ್ಮೇಶನ್ ಆದ್ಮೇಲೆ ಅದನ್ನ ನಾವು ಫೀಮೇಲ್ ಗ್ಯಾಮಟೋಫೈಟ್ ಅಂತ ಕರಿತೀವಿ. ಫೀಮೇಲ್ ಗ್ಯಾಮಟೋಫೈಟ್ ಇನ್ನೊಂದ್ ಹೆಸರೇ ಎಂಬ್ರಿಯೋ ಸ್ಯಾಕ್. ಸೊ ಇಟ್ ಈಸ್ ಅ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಇದರಲ್ಲಿ ನ್ಯೂಕ್ಲಿಯೈಡ್ಸ್ ಮಾತ್ರ ಡಿವಿಷನ್ ಆಗುತ್ತೆ, ಸೆಲ್ ವಾಲ್ ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಆಗಲ್ಲ, ಲೇಟರ್ ಆಮೇಲೆ ಆಗುತ್ತೆ, ಲೇಟರ್ ಆನ್. ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ ಅದನ್ನ ಡೀಟೇಲ್ ಆಗಿ. ಜಸ್ಟ್ ಈಗ ಹಿಂದೆ ಒಂದು ಟಿಪಿಕಲ್ ಎಂಬ್ರಿಯೋ ಸ್ಯಾಕ್ ಹೇಗಿರುತ್ತೆ ಅಂತ ನೋಡಿದ್ವಿ, ಹೌದಾ? ಟಿಪಿಕಲ್ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ ಅಂತ ಓದಿದ್ವಿ. ಒಂದು ಎಂಬ್ರಿಯೋ ಸ್ಯಾಕ್ ಇರುತ್ತೆ, ಅದ್ರ ಎಂಬ್ರಿಯೋ ಸ್ಯಾಕ್ ಒಳಗಡೆ 8 ನ್ಯೂಕ್ಲಿಯಸ್ ಇರುತ್ತೆ, ಅದೇನೆ ಟಿಪಿಕಲ್ ಎಂಬ್ರಿಯೋ ಸ್ಯಾಕ್. ಈ ಟಿಪಿಕಲ್ ಎಂಬ್ರಿಯೋ ಸ್ಯಾಕ್ ಈಗ ಒಂದು ಎಕ್ಸಾಕ್ಟ್ ಶೇಪ್ ಅನ್ನು ತಗೊಳುತ್ತೆ, ಅದು ಫೀಮೇಲ್ ಗ್ಯಾಮಟೋಫೈಟ್. ಸೊ ಈ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಈ ಒಂದು ಪರ್ಟಿಕ್ಯುಲರ್ ಶೇಪ್ ನ ತಗೊಂಡ ಮೇಲೆನೆ ಅದನ್ನ ನಾವು ಟಿಪಿಕಲ್ ಫೀಮೇಲ್ ಗ್ಯಾಮಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್ ಅಂತ ಕರೆಯೋದು. ಎಕ್ಸಾಮ್ ಅಲ್ಲಿ ರೈಟ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗ್ಯಾಮಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿದ್ರೆ ಇದನ್ನೇ ಬರೀಬೇಕು ನೀವು. ಸೊ ಈ ಡಯಾಗ್ರಾಮ್ ನ ಬರೀಬೇಕು. ರಿಮೆಂಬರ್, ಈ ಡಯಾಗ್ರಾಮ್ ಅಲ್ಲಿ ಈ ಸೈಡ್ ಅಲ್ಲಿ ಇರೋದನ್ನ ಮೈಕ್ರೋಪೈಲ್ ಎಂಡ್ ಅಂತ ಕರಿತೀವಿ, ಈ ಕಡೆ ಸೈಡ್ ಅನ್ನ ನಾವು ಚೆಲಾಸಲ್ ಎಂಡ್ ಅಂತ ಕರಿತೀವಿ. ಸೊ ಇನ್ ದಿಸ್ ಎಂಬ್ರಿಯೋ ಸ್ಯಾಕ್, this side is called micropyle, this side is called chalaza. ಸೊ ಇನಿಷಿಯಲಿ ಈಗ ನಾವು ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಓದಿದಾಗ ಕೊನೆಯಲ್ಲಿ ಎಷ್ಟು ಸ್ಟೇಜ್ ಇತ್ತು? 8 ಸೆಲ್ ಇತ್ತು. ಸೊ ಯು ಜಸ್ಟ್ ರಿಮೆಂಬರ್, ಇದರಲ್ಲಿ 3 ಸೆಲ್ಸ್, 3 ಸೆಲ್ಸ್ ಆರ್ ಗ್ರೂಪ್ಡ್ ಅಟ್ ದ ಮೈಕ್ರೋಪೈಲ್ ಎಂಡ್. ಇವು 3 ನ್ಯೂಕ್ಲಿಯಸ್ ನ ಸುತ್ತ ಸೆಲ್ ವಾಲ್ ಫಾರ್ಮೇಶನ್ ಆಗಿ ಮೈಕ್ರೋಪೈಲ್ ಎಂಡ್ ಅಲ್ಲಿ ಅರೇಂಜ್ ಆಗುತ್ತೆ. ಸಿ ಇಲ್ಲಿರೋ 3 ನ್ಯೂಕ್ಲಿಯಸ್, this 3 nucleus formed a cell around it, ಅದ್ರ ಸುತ್ತ ಸೆಲ್ ನ ಮಾಡ್ಕೊಂಡು 3 ಸೆಲ್ಸ್ ನ ಫಾರ್ಮೇಶನ್ ಮಾಡ್ತು. ಇಲ್ಲಿ ಯಾವ್ಯಾವ್ದು 3 ಸೆಲ್ಲು? ಎಗ್ 1 ಸೆಲ್ಲು, ಸೈನರ್ಜಿಡ್ 2 ಸೆಲ್ಲು. ಸೈನರ್ಜಿಡ್ ಅಂತ ಕರಿತೀವಿ, ಇದು 1 ಸೈನರ್ಜಿಡ್, ಇದು 2ನೇ ಸೈನರ್ಜಿಡ್, ಇದು ಒಂದು ಎಗ್ ಸೆಲ್. ಇವು 3 ಸೆಲ್ ಬಂದಿರೋದು ಇಲ್ಲಿಂದ. ಸೊ the 3 cells has been arranged at the micropylar end to form a structure called egg apparatus. ಸೊ ಇವು 3 ಸೆಲ್ಸ್ ನ ಸುತ್ತ ಸೆಲ್ ವಾಲ್ ಫಾರ್ಮೇಶನ್ ಆಗಿ ಏನಾಗಿ ಅರೇಂಜ್ ಆಯ್ತು? ಎಗ್ apparatus ಆಗಿ ಅರೇಂಜ್ ಆಯ್ತು. ಎಗ್ apparatus ಅಂದಾಗ ಅಲ್ಲಿ ಏನೇನಿರುತ್ತೆ? ಒಂದು ಎಗ್ ಸೆಲ್ ಇರುತ್ತೆ, ಇನ್ನೊಂದು ಸೈನರ್ಜಿಡ್ ಇರುತ್ತೆ. ಸೊ these 3 cells are grouped together to form a egg apparatus in the micropylar end. Micropylar end ಅಲ್ಲಿ ಅದು ಏನಾಗಿ ಚೇಂಜ್ ಆಯ್ತು? ಎಗ್ apparatus ಆಯ್ತು. ಎಗ್ apparatus ಅಲ್ಲಿ ಏನಿರುತ್ತೆ ಅಂತ ಹೇಳಿದಾರೆ ಅವರು? ಎಗ್ apparatus consisting of 2 synergid and 1 egg cell. ಈ 1 egg cell ಮತ್ತೆ 2 synergids ನ ನಾವು ಎಗ್ apparatus ಅಂತ ಕರೆಯೋದು. ಯಾವ ಸೈಡ್ ಅಲ್ಲಿ ಇದೆ ಇದು? ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇದೆ. ನೆಕ್ಸ್ಟ್ ವಿಲ್ ಎಕ್ಸ್ಪ್ಲೇನ್ ರಿಮೈನಿಂಗ್. ಇದನ್ನ ನೋಡಿ, ಈಗ 3 ಸೆಲ್, ಇನ್ನ 3 ಸೆಲ್ ಈ ಕಡೆ ಇರೋದು ಸೆಲ್ ವಾಲ್ ಫಾರ್ಮೇಶನ್ ಮಾಡ್ಕೊಂಡು ಚೆಲಾಸಲ್ ಎಂಡ್ಗೆ ಹೋಗುತ್ತೆ, ಅದನ್ನ ನಾವು ಆಂಟಿಪೋಡಲ್ ಅಂತ ಕರಿತೀವಿ. ಸೊ ದ 3 cells are at the ಚೆಲಾಸಲ್ ಎಂಡ್ ಆರ್ ಕಾಲ್ಡ್ ಆಂಟಿಪೋಡಲ್. ಇಲ್ಲಿ ಉಳಿದಿರೋ 3 ಸೆಲ್ಸ್ 1 2 3 3 ನ್ಯೂಕ್ಲಿಯಸ್ ಸೆಲ್ ನ ಫಾರ್ಮೇಶನ್ ಮಾಡ್ಕೊಂಡು ಆಂಟಿಪೋಡಲ್ಸ್ ಆಯ್ತು. The 3 cells present in the ಚೆಲಾಸಲ್ end is called antipodals. The 3 cells present in the micropylar end is called egg apparatus. Egg apparatus has egg cell and synergids. ಸೊ ಈ ಟಿಪಿಕಲ್ ಈ ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ 3 ಎಗ್ apparatus ಆಯ್ತು, 3 ಆಂಟಿಪೋಡಲ್ ಆಯ್ತು. ಉಳ್ಕೊಂಡ್ ಈ 2 ನ್ಯೂಕ್ಲಿಯಸ್ಗಳು ಸೆಂಟರ್ಗೆ ಹೋಗಿ ಅರೇಂಜ್ ಆಗುತ್ತೆ, ಅದನ್ನ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ರೀಡ್ ದ ಥರ್ಡ್ ಪಾಯಿಂಟ್. read this third point. ಏನಂತ ಇದೆ? The central large cell has 2 polar nuclei. ಮಧ್ಯದಲ್ಲಿ ಒಂದು ಸೆಂಟರ್ ಸೆಲ್ ಫಾರ್ಮೇಶನ್ ಆಗುತ್ತೆ, ಇದನ್ನ ನಾವು ಸೆಂಟರ್ ಸೆಲ್ ಅಂತ ಕರೆಯೋದು. ಸೊ ಇಲ್ಲಿ ಆಲ್ರೆಡಿ ಇದೆ, ಇದನ್ನ ಸೆಂಟರ್ ಸೆಲ್ ಅಂತ ಕರಿತೀವಿ. ಸೊ ಈ ಸೆಂಟರ್ ಸೆಲ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ? ಉಳ್ಕೊಂಡಿರೋ ಈ 2 ಪೋಲಾರ್ ನ್ಯೂಕ್ಲಿಯೈಗಳು ಈ ಸೆಂಟರ್ ಹೋಗಿ ಅರೇಂಜ್ ಆಗುತ್ತೆ. ಸೊ ಈ 8 ನ್ಯೂಕ್ಲಿಯಸ್ ಒಂದೊಂದ್ ಕಡೆ ಅರೇಂಜ್ ಆಯ್ತು.
3 goes to egg apparatus. 3 become egg apparatus in the micropylar end. 3 becomes antipodal in the cellulose end. Remaining 2 becomes polar nuclei in the center cell. Hope it's clear now. ಈಗ the two polar nuclei are situated in the egg apparatus. ಈ egg apparatus ನ ಕೆಳಗಡೆ ಇಲ್ಲಿ ಸೆಂಟರ್ ಸೆಲ್ ಅಲ್ಲಿ ಅರೇಂಜ್ ಆಯ್ತು. ಸೊ ಈಗ ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಒಂದು ಟಿಪಿಕಲ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ, ಎಷ್ಟು ಸೆಲ್ಸ್ ಇದೆ ಅನ್ನೋದನ್ನ ನೀವು ಹೇಳ್ಬೇಕು. ಸೊ 1 2 3 4 5 6 7 8 ಇದರಲ್ಲಿ 3 ನ್ಯೂಕ್ಲಿಯಸ್ 3 ಸೆಲ್ಸ್ ಆಯ್ತಾ. ಸೊ ಇದು ಒಂದ್ ಸೆಲ್, ಇದು ಎರಡ್ ಸೆಲ್, ಇದು ಮೂರ್ ಸೆಲ್, ಇದು ಒಂದ್ ಸೆಲ್, ಇದು ಒಂದ್ ಸೆಲ್, ಇದು ಒಂದ್ ಸೆಲ್, ಮೂರ್ ಸೆಲ್. ಮಧ್ಯದಲ್ಲಿ ಇದೆಯಲ್ಲ ಇದು ಸೆಂಟರ್ ಸೆಲ್, ಅದು ಒಂದ್ ಸೆಲ್. ಸೊ ಒಟ್ಟು ಎಷ್ಟು ಸೆಲ್ ಆಯ್ತು, ಇದು ಮೂರು 6 ಪ್ಲಸ್ ಇದು ಒಂದು 7, 7 ಸೆಲ್ಸ್ ಇದೆಯಾ ಎಂಬ್ರಿಯೋ ಸ್ಯಾಕ್ ಅಲ್ಲಿ. ಎಂಬ್ರಿಯೋ ಸ್ಯಾಕ್ 7 ಸೆಲ್. ಸೊ ಹೌ ಮೆನಿ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಎಷ್ಟಿದೆ ನೋಡಿ. ಪ್ರತಿ ಒಂದು ಸೆಲ್ ಅಲ್ಲೂ ನ್ಯೂಕ್ಲಿಯಸ್ ಇದೆ ಅಂತ ತಿಳ್ಕೊಬೋದಲ್ಲ. ಇದು ಒಂದ್ ಸೆಲ್ ಅಲ್ಲಿ ಇದು ರೆಡ್ ಕಲರ್ ಇರೋದೊಂದು ನ್ಯೂಕ್ಲಿಯಸ್, ಈ ಸೆಲ್ ಅಲ್ಲಿ ಇರೋದು ಇದು ಎರಡನೇ ನ್ಯೂಕ್ಲಿಯಸ್, ಈ ಸೆಲ್ ಅಲ್ಲಿ ಇರೋದು ಇದು ಮೂರನೇ ನ್ಯೂಕ್ಲಿಯಸ್, ಈ ಸೆಲ್ ಅಲ್ಲಿ ಇರೋದು ನಾಲ್ಕನೇ ನ್ಯೂಕ್ಲಿಯಸ್, ಈ ಸೆಲ್ ಅಲ್ಲಿ ಇರೋದು ಐದನೇ ನ್ಯೂಕ್ಲಿಯಸ್, ಈ ಎಗ್ ಸೆಲ್ ಅಲ್ಲಿ ಇರೋದು ಒಂದು ಆರನೇ ನ್ಯೂಕ್ಲಿಯಸ್. ಈ ಸೆಂಟರ್ ಸೆಲ್ ಅಲ್ಲಿ ಇರೋದು ಎಷ್ಟು ನ್ಯೂಕ್ಲಿಯಸ್, ಇಲ್ಲೊಂದು ನ್ಯೂಕ್ಲಿಯಸ್ ಇದೆ, ಇಲ್ಲೊಂದು ನ್ಯೂಕ್ಲಿಯಸ್ ಇದೆ, ಹೌದಾ. ಸೊ ಒಟ್ಟು ಎಷ್ಟು ನ್ಯೂಕ್ಲಿಯಸ್ ಆಯ್ತು ಈಗ, ಇದು ಮೂರು, ಈ ಕಡೆ ಮೂರು, ಈ ಕಡೆ ಎರಡು, ಒಟ್ಟು 8 ನ್ಯೂಕ್ಲಿಯಸ್ ಆಯ್ತು. ಸೊ ಹೌ ಮೆನಿ ನ್ಯೂಕ್ಲಿಯಸ್ ಇಸ್ ದೇರ್, ಸೆಂಟರ್ ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೆಂಟರ್ ಸೆಲ್ ಹ್ಯಾಸ್ 2 ನ್ಯೂಕ್ಲಿಯಸ್, ಇಲ್ಲಿ 3, ಇಲ್ಲಿ 3, 6 ಪ್ಲಸ್ 2 8. ಸೊ ಇಲ್ಲಿರೋದು 8 ನ್ಯೂಕ್ಲಿಯಸ್. ಸೊ ಒಂದು ಟಿಪಿಕಲ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ ಅಂತ ಕ್ವಶನ್ ಕೇಳಿದ್ರೆ ಏನಂತ ಹೇಳ್ಬೇಕು, ಇಟ್ ಹ್ಯಾಸ್ 8 ನ್ಯೂಕ್ಲಿಯಸ್. ಎಷ್ಟು ಸೆಲ್ ಇದೆ, 7 ಸೆಲ್. 1 2 3 4 5 6 ಮಧ್ಯದಲ್ಲಿ ಒಂದು ಸೆಲ್, 7 ಸೆಲ್. ಸೊ ಹೌ ಮೆನಿ ನ್ಯೂಕ್ಲಿಯಸ್ ಅಂದಾಗ ಪ್ರತಿ ಒಂದ್ ಸೆಲ್ ಅಲ್ಲೂ ಒಂದೊಂದು ನ್ಯೂಕ್ಲಿಯಸ್ ಇದೆ, ಬಟ್ ಸೆಂಟ್ರಲ್ ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇದೆ, ಅದಕ್ಕೆ 8 ಆಯ್ತು. ಸೊ ಟಿಪಿಕಲ್ ಫೀಮೇಲ್ ಗೆಮಟೋಫೈಟ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಹಿಂಗೆ ಬರೀಬೇಕು, ಲೇಬಲ್ಸ್ ಹಿಂಗೆ ಬರೀಬೇಕು. ಮೈಕ್ರೋಪೆಲಾರ್ ಎಂಡ್ ಮತ್ತೆ ಸೆಲಾಸಲ್ ಎಂಡ್ ಬರೀಬೇಕು. ಸೆಲಾಸಲ್ ಎಂಡ್ ಅಲ್ಲಿರೋ 3 ಸೆಲ್ಸ್ ನ ಆಂಟಿಪೋಡಲ್ ಅಂತ ಕರಿತೀವಿ. ಮೈಕ್ರೋಪೆಲಾರ್ ಅಲ್ಲಿರೋ 3 ಸೆಲ್ಸ್ ನ ಎಗ್ ಆಪರೇಟಸ್ ಅಂತ ಕರಿತೀವಿ. ಎಗ್ ಆಪರೇಟಸ್ ಒಳಗಡೆ ಇರೋದೇ ಎಗ್ ಸೆಲ್ ಮತ್ತೆ ಸೈನರ್ಜಿಡ್. ಸೈನರ್ಜಿಡ್ ಎಷ್ಟಿರುತ್ತೆ, 2 ಇರುತ್ತೆ. ಇನ್ನ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ನೋಡಿ, ಎಗ್ apparatus has 2 synergid and 1 egg cell. The synergid has a special cellular thickening at the micropyle is called Philipam apparatus. ಈ synergids ನ ಮೇಲ್ಗಡೆ ಒಂದು ಸ್ಪೆಷಲ್ ಥಿಕ್ಕನಿಂಗ್ ಇದೆ, ಈ ವಾಲ್ ಥಿಕ್ಕನಿಂಗ್. ಈ ಒಂದು ವಾಲ್ ಥಿಕ್ಕನಿಂಗ್ ಇದೆಯಲ್ಲ, ಈ ರೀಸನ್ ಅನ್ನ ಫಿಲಿಪಮ್ apparatus ಅಂತ ಕರಿತೀವಿ. ಈ ಫಿಲಿಪಮ್ apparatus ಫಂಕ್ಷನ್ ಏನು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲಿಪಮ್ apparatus ಅಂತ ಕೇಳ್ತಾರೆ. ವಿಚ್ ಗೈಡ್ಸ್ ದ ಪೋಲನ್ ಟ್ಯೂಬ್ ಇಂಟು ಸೈನರ್ಜಿಡ್. ಅದ್ರ ಕೆಲಸ ಏನು, ನಿಮ್ಗೆ ಈಗ ಆಲ್ರೆಡಿ ಆಂಥರ್ ಇಂದ ಏನ್ ಪೋಲನ್ ಗ್ರೇನ್ ರಿಲೀಸ್ ಆಗಿದೆಯೋ ಆ ಪೋಲನ್ ಗ್ರೇನ್ ಒಂದು ಟ್ಯೂಬ್ ಫಾರ್ಮೇಶನ್ ಮಾಡುತ್ತೆ. ಆಮೇಲೆ ಮುಂದೆ ಹೇಳ್ಕೊಡ್ತೀನಿ ಇದನ್ನ. ಈ ಪೋಲನ್ ಟ್ಯೂಬ್ ಇಂದ ಪೋಲನ್ ಗ್ರೇನು ಈ ಎಗ್ ಸೆಲ್ ಗೆ ರೀಚ್ ಆಗ್ಬೇಕು. ಸೊ ಈ ಎಗ್ ಸೆಲ್ ಗೆ ರೀಚ್ ಆಗ್ಬೇಕು ಪೋಲನ್ ಗ್ರೇನ್ ಅಂದ್ರೆ ಅದನ್ನ ಗೈಡ್ ಮಾಡ್ಬೇಕು. ಈ ಫಿಲಿಪಮ್ apparatus ಇಲ್ಲಿ ಬರ್ತಾ ಇರೋ ಈ ಪೋಲನ್ ಟ್ಯೂಬ್ ನ ಈ ಕಡೆಗೆ ಹೋಗು, ಈ ಕಡೆಗೆ ಹೋಗು ಅಂತ ಗೈಡ್ ಮಾಡುತ್ತೆ. So what is the function of Philipum apparatus? It guides the pollen tube into the synergid. Synergid ಕಡೆಗೆ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಗೈಡ್ ಮಾಡೋದೇ Philipum apparatus. So what is Philipum apparatus? There is a special cellular thickening is present in the on the surface. ಈ synergids ನ ಮೇಲೆ ಇದೆ. Synergid has a special thickening, ಅದನ್ನ ಏನಂತ ಕರಿತೀವಿ, ಫಿಲಿಪಮ್ apparatus ಅಂತ ಕರಿತೀವಿ. ಈ ಫಿಲಿಪಮ್ apparatus ಕೆಲಸ ಏನು, ಅದು ಪೋಲನ್ ಟ್ಯೂಬ್ ನ ಸೈನರ್ಜಿಡ್ಸ್ ಕಡೆಗೆ ಗೈಡ್ ಮಾಡುತ್ತೆ. ಸೊ ದ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಫಿಮೇಲ್ ಎಂಬ್ರಿಯೋ ಸ್ಯಾಕ್ ಅಥವಾ ಟಿಪಿಕಲ್ ಫಿಮೇಲ್ ಗೆಮಟೋಫೈಟ್ ಎರಡಕ್ಕೂ ಇದೇ ಡಯಾಗ್ರಾಮು. ಡೋಂಟ್ ಫರ್ಗೆಟ್ ದಿಸ್ ಟು ಡಿಫರೆಂಟ್ ನೇಮ್ಸ್. ಸೊ ದ ಟಿಪಿಕಲ್ ಎಂಬ್ರಿಯೋ ಸ್ಯಾಕ್, ಎಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ಅಟ್ ಮೆಚೂರ್ ಸ್ಟೇಜ್ ಆದ್ಮೇಲೆ ಎಷ್ಟು ಸೆಲ್ ಇರುತ್ತೆ, 8 ನ್ಯೂಕ್ಲಿಯೇಟೆಡ್ 7 ಸೆಲ್. ಸೊ ಅವರು ನಿಮ್ಗೆ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಅಥವಾ ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಕೊಟ್ಟರು ಇದನ್ನೇ ಬರೀಬೇಕು. ರಿಮೆಂಬರ್, ಫೈನಲ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಇದು 8 ನ್ಯೂಕ್ಲಿಯೇಟೆಡ್ 7 ಸೆಲ್ಲರ್ ಸ್ಟೇಜ್. Learn this diagram, label with explanation. Very well, important. Students just observe, ನಾನು ಇದೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ.
NCERT ಅಲ್ಲಿ ಕೊಟ್ಟಿರೋ ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಇದು, ಹೌದಾ? ಇದರಲ್ಲಿ ಈ ರೀಜನ್ ಅನ್ನ ಮೈಕ್ರೋಪೈಲ್ ಅಂತ ಕರಿತೀವಿ, ಇದು ಎಕ್ಸಾಕ್ಟ್ ಆಪೋಸಿಟ್ ಇರೋದನ್ನ ಚೆಲಾಜಾ ಅಂತ ಕರಿತೀವಿ. ಬಟ್ ಈಗ ನೋಡಿ, ಇಲ್ಲಿ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಇದೆ. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಮೈಕ್ರೋಪೈಲ್ ನಿಮ್ ಪ್ರಕಾರ ಎಲ್ಲಿರ್ಬೇಕು? ಇಲ್ಲಿರ್ಬೇಕಾ? ದಿಸ್ ಇಸ್ ಕಾಲ್ಡ್ ಮೈಕ್ರೋಪೈಲ್. ದಿಸ್ ಶುಡ್ ಬಿ ಚೆಲಾಜಾ, ಹೌದಾ? ಬಟ್ ಇಲ್ಲಿ ಹೆಂಗಿದೆ? ಆಪೋಸಿಟ್ ಇದೆಯಾ? ನಿಮಗೆ ಈಗ ಎಕ್ಸಾಕ್ಟ್ ಡೌಟ್ ಬರುತ್ತೆ ಯಾಕೆ ಈ ತರ ಕ್ರಿಯೇಟ್ ಆಯ್ತು ಅಂತ. ಸೊ ಹಿಯರ್ ಐ ವಿಲ್ ಸಾಲ್ವ್ ದ ಡೌಟ್. ಅನಾಟ್ರೋಪಸ್ ಓವ್ಯೂಲ್ ಅಂದ್ರೆ ಆಕ್ಚುಲ್ ಆಗಿ ಈ ಓವ್ಯೂಲ್ 180 ಡಿಗ್ರಿ ಟರ್ನ್ ಆಗುತ್ತೆ. ಸೊ ಸ್ಟ್ರೈಟ್ ಹಿಂಗಿರೋದು 180 ಡಿಗ್ರಿ ಟರ್ನ್ ಅಂದ್ರೆ ಯಾವ ತರ ಟರ್ನ್ ಆಗುತ್ತೆ? ಈ ಕಡೆ ಟರ್ನ್ ಆಗುತ್ತೆ. ದಿಸ್ ಇಸ್ 180 ಡಿಗ್ರಿ ಟರ್ನ್. ಸೊ ಆವಾಗ ಏನ್ ಚೇಂಜ್ ಆಗ್ಬೋದು? ದಿಸ್ ಮೈಕ್ರೋಪೈಲ್ ಕಮ್ಸ್ ಟು ದಿಸ್ ಸೈಡ್. ಮೈಕ್ರೋಪೈಲ್ ಕಮ್ಸ್ ಟು ದಿಸ್ ಸೈಡ್. ಹಿಂದ್ಗಡೆಗೆ ಏನ್ ನೋಡ್ಕೊಳ್ಳುತ್ತೆ? ಚೆಲಾಜಾ ವಿಲ್ ಬಿಕಮ್ಸ್ ಹಿಯರ್. ಸೊ ಈಗ ಆಟೋಮ್ಯಾಟಿಕಲಿ ಒಳಗಡೆ ಇರೋ ಎಂಬ್ರಿಯೋ ಸ್ಯಾಕ್ ಅಲ್ಲಿ ನೋಡಿ, ಎಗ್ ಆಪರೇಟಸ್ ಈ ಕಡೆಗಿದೆ, ಆಟೋಮ್ಯಾಟಿಕಲಿ ಆಂಟಿಪೋಡಲ್ ಈ ಕಡೆಗಿದೆ. ಸೊ ಮಧ್ಯದಲ್ಲಿ ಪೋಲಾರ್ ನ್ಯೂಕ್ಲಿಯಸ್. ಸೊ ಅನಾಟ್ರೋಪಸ್ ಓವ್ಯೂಲ್ ಅಂದ್ರೆ ಇಷ್ಟೇ. ನಾರ್ಮಲ್ ಓವ್ಯೂಲ್ 180 ಡಿಗ್ರಿ ಟರ್ನ್ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಎಲ್ಲಾ ಸ್ಟ್ರಕ್ಚರ್ ಈ ಕಡೆ ಕಾಣಿಸುತ್ತೆ ಅವಾಗ. ಸೊ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಬರಿಬೇಕಾದ್ರೆ ಯು ಹ್ಯಾವ್ ಟು ರೈಟ್ ದ ಮೈಕ್ರೋಪೈಲ್ ಆರ್ ಎಂಡ್ ಇನ್ ದಿಸ್ ಸೈಡ್, ಚೆಲಾಜಾ ಎಂಡ್ ಇನ್ ದಟ್ ಸೈಡ್. ಬಟ್ ಎಕ್ಸಾಮ್ ಅಲ್ಲಿ ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಬರೀರಿ ಅಂದಾಗ NCERT ಅಲ್ಲಿ ಏನಿದೆ ಇದನ್ನೇ ಫಾಲೋ ಮಾಡಿ. ಡೋಂಟ್ ರೈಟ್ ದಿಸ್. ಬಟ್ ನೀವು ಅಲ್ಲಿ ಬೇಕಾದ್ರೆ ನೋಟ್ ಅಲ್ಲಿ ಮೆನ್ಷನ್ ಮಾಡಬಹುದು ಅನಾಟ್ರೋಪಸ್ ಓವ್ಯೂಲ್ ಅಂದ್ರೆ ಓವ್ಯೂಲ್ ಇಸ್ ಟರ್ನ್ 180 ಡಿಗ್ರಿ ಅಂತ. ಈ ಡಯಾಗ್ರಾಮ್ ಅವಶ್ಯಕತೆ ಇಲ್ಲ ಎಕ್ಸಾಮ್ ಗೆ. ನಾನು ನಿಮ್ಗೆ ಇಲ್ಲಿ ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಯಾಕೆ ಈ ತರ ಎಂಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಮಾತ್ರ ಈ ಡಯಾಗ್ರಾಮ್ ನ ತಂದೆ ನಾನು. ಎಕ್ಸಾಮ್ ಅಲ್ಲಿ ನೀವು ಇದನ್ನ ಬರೆಯೋ ಅವಶ್ಯಕತೆ ಏನ್ ಇಲ್ಲ. ಆಸ್ ಪರ್ ದ NCERT ಇದನ್ನೇ ಬರೀರಿ ಯಾವಾಗ ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಕೇಳಿದಾಗ. ಈ ಲೇಬಲ್ಸ್ ಎಲ್ಲಾನು ಎಕ್ಸಾಕ್ಟ್ ಹಿಂಗೆ ನೆನ್ಪಿಟ್ಕೊಳ್ಳಿ. ಬಟ್ ಎಂಬ್ರಿಯೋ ಸ್ಯಾಕ್ ಅಂತ ಬಂದಾಗ ಚೆಲಾಜಾನ ಈ ಕಡೆ ಬರಿಬೇಕು, ಮೈಕ್ರೋಪೈಲ್ ನ ಈ ಕಡೆ ಬರಿಬೇಕು. ಯಾಕಂತಂದ್ರೆ ರೀಸನ್ ಯು ಶುಡ್ ನೋ. ಇದು ಗೊತ್ತಿದ್ರೆ ಸಾಕಿತ್ತು ರೀಸನ್. ಯು ಶುಡ್ ನೋ ದ ರೀಸನ್. ಹೋಪ್ ಇಟ್ಸ್ ಕ್ಲಿಯರ್ ನೌ.